ಅಕ್ಕಂಗೆ ನೆಕ್ಸ್ಟ್ ಮದುವೆ ಮಾಡ್ತೀರಾ? ನಮ್ಮ ಅಪ್ಪ ಕಂಡ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನಮ್ಮವ್ರು ಅನ್ಕೊಂಡು ಕೊನೆಗೆ ನಾವೇ ನೋವು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ನೀವು ಟುಮ್ ಸಪ್ರೇಟ್ ಆಗಲ್ವಾ? ಅದಕ್ಕೆ ನಮ್ಮ ಯೂಟ್ಯೂಬ್ ಇಂದ ಅಷ್ಟು ದುಡ್ಡು ಬರ್ತಾ ಇರೋದು. ತುಂಬಾ ಆಸೆ ಇದೆ ಮೈಸೂರಲ್ಲಿ ಮೀಟಪ್ ಮಾಡಬೇಕು ಅಂತ. Okay, let's go. ಗೈಸ್, ಇವಾಗ Q&A ನಡೆಯುತ್ತೆ. ಅದಕ್ಕೆ ನೋಡಿ ಸೆಟಪ್ ನೋಡಿ ಹೆಂಗೆ ಕೂತಿದ್ದೀವಿ ಇಲ್ಲಿ. ನಮ್ಮ ಗಾರ್ಡನಲ್ಲಿ ಒಳ್ಳೆ ಸೆಟಪ್ ಹಾಕಿದ್ದೀವಿ. ಮಳೆ ಬರ್ದಿದ್ರೆ ಸಾಕು. ಕೆಳಗೆ ಮ್ಯಾಟ್ ಗೀಟೆಲ್ಲ ಹಾಕ್ಬಿಟ್ಟು ಗ್ರಾಸು ಮೇಲೆ ಸೋಫಾ ಇರಬಾರ್ದು ಅಂತ ಗ್ರಾಸ್ ಮ್ಯಾಟ್ ಮೇಲೆ ಹಾಕಿ ಸೋಫಾ ಹಾಕಿ ಕೂತಿದ್ದೀವಿ. ಸ್ಟಾರ್ಟ್ ಮಾಡೋಣ ಕ್ವಶನ್ಸ್. ರೆಡಿನಾ? Who is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗು Q&A ಫಸ್ಟ್ Q&A ಆಫ್ ದ ಇಯರ್. ಆ್ಯಂಡ್ ನಾವು ನಮ್ಮ ಗಾರ್ಡನಲ್ಲಿ ಸೆಟಪ್ ಮಾಡಿದ್ದೀವಿ. ಏನಾಯಿತು ಅಂದರೆ ಒಂದು Q&A ಮಾಡಿ ಕಾರಲ್ಲಿ ಏನೋ ರೆಕಾರ್ಡೇ ಆಗ್ದಿರಾ ಏನೋ ಪ್ರಾಬ್ಲಮ್ ಆಗಿ ಮತ್ತೆ ಇನ್ನೊಂದು ಸೆಟಪ್ ಮಾಡಿ ಮತ್ತೆ Q&A ಮಾಡ್ತಾ ಇರೋದು. ಎನಿವೇಸ್, ಕ್ವಶನ್ಸ್ ಎಲ್ಲ ತುಂಬ ಜಾಸ್ತಿ ಕ್ವಶನ್ಸ್ ಕೇಳಿದ್ದೀರಾ. ಅದರಲ್ಲಿ ಪಿಕ್ ಮಾಡಿ ನಮ್ಮ ಟೀಮ್ ಅವರು ನಮಗೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಒಂದು 40-50 ಕ್ವಶನ್ಸ್ ಇದೆ, ಅದಕ್ಕೆ ಆನ್ಸರ್ ಮಾಡ್ತೀವಿ. ಅದು ಬಿಟ್ಟು ಕ್ವಶನ್ಸ್ ಸಾಲಿಲ್ಲ ಅಂದರೆ ಇನ್ನೂ ಒಂದಷ್ಟು ಕ್ವಶನ್ಸ್ ಪಿಕ್ ಮಾಡಿ ಆನ್ಸರ್ ಮಾಡ್ತೀವಿ. ರೆಡಿನಾ? ಓಕೆ, ನಾನೀಗ ನನ್ನ ಕೈಯಲ್ಲೇ ವ್ಲಾಗ್ ಮಾಡ್ತೀನಿ. ಲೆಟ್ಸ್ ಗೋ. ಫಸ್ಟ್ ಕ್ವಶನ್ನು ನಾವು ಸ್ಕ್ರೀನ್ಶಾಟ್ಸ್ ತೊಗೊಂಡಿಟ್ಟಿದ್ದೀವಿ. ನಿಮ್ಮ ಫಾದರ್ ಏನು ವರ್ಕ್ ಮಾಡ್ತಾರೆ? ಏನು ವರ್ಕ್ ಮಾಡ್ತಿದ್ರಿ ಮುಂಚೆ? ಇವಾಗ ಏನು ಮಾಡ್ತಾ ಇದ್ದೀರಾ ಸ್ವಲ್ಪ ಹೇಳಿ. ಈ ಸದ್ಯಕ್ಕೆ ಇವರು ಸಪೋರ್ಟ್ ಮಾಡ್ತಾ ಇದ್ದೀನಿ. ಮೊದಲು ನಾನು ಫೋಟೋಗ್ರಾಫರ್ ಆಗಿದ್ದು, ಫಿಲಮ್ ಲ್ಯಾಂಡಿಗೆ ಫೋಟೋಗ್ರಾಫರ್ ಆಗಿ ಸ್ಟಿಲ್ ಫೋಟೋಗ್ರಾಫರ್ ಬಂದಿದ್ದು. ಅದಾದಮೇಲೆ ಮನೇಲಿ ಒಂದು ಗೃಹ ಪ್ರವೇಶ ಆಯಿತು. ಆ ಗೃಹ ಪ್ರವೇಶ ಮತ್ತು ನಾಮಕರಣ 2 ಇತ್ತು. ನಮ್ಮ ನಾಮಕರಣದ ಫೋಟೋಗಳು ತೆಗೆದೆ. ಆ ಫೋಟೋಗಳು ನೋಡಿಬಿಟ್ಟು ಯಾರು ತೆಗ್ದಿದ್ದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ತಾರೀಫ್ ಮಾಡಿದರು. ಅದು ನೋಡಿಬಿಟ್ಟು ನೆಕ್ಸ್ಟ್ ಅವ್ರ ಮನೆಯಲ್ಲೇ ಒಂದು ಮದುವೆ ಇತ್ತು. ಇಲ್ಲ ಅವ್ರನ್ನೇ ಕರೆಸಿ ಅಂದಾಗ ನಾನು ಹಂಗೆ ಫೋಟೋಗ್ರಾಫಿ ಸ್ಟಾರ್ಟ್ ಮಾಡಿದೆ. ಹಂಗೆ ಕಂಟಿನ್ಯೂ ಎಲ್ಲರೂ ನನಗೆ ಆರ್ಡ್ರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಷ್ಟರಲ್ಲಿ ನಮ್ಮ ಫಿಲಮ್ ಮುಗೀತು. ನಾವು ವಾಪಸ್ ಊರಿಗೆ ಹೋಗ್ಬೇಕಂತಾಗಿತ್ತು. ಇಲ್ಲಿ ಆರ್ಡರ್ ಇರೋದ್ರಿಂದ ಇಲ್ಲೇ ಉಳಿಬೇಕಾಯ್ತು ಅಷ್ಟೇ. ಹಂಗೆ ಕಂಟಿನ್ಯೂ ಫೋಟೋಗ್ರಾಫರ್ ಆಯಿತು. ಆಮೇಲೆ ಪರ್ಸನಲ್ ಫೋಟೋಗ್ರಾಫರ್ ಆಗಿದ್ದೀರಾ? ಗೈಸ್, ನಾವು ಅಪ್ಪ ಮಾತಾಡಿದ್ನ 2x ಕೇಳಿಸ್ಕೊಳ್ಳಿ, ಅವಾಗ ನಿಮಗೆ ಕ್ಲಿಯರಾಗಿ ಬೇಕು ಕೇಳಿಸುತ್ತೆ. ತುಂಬ ಸ್ಲೋ ಅನಿಸಿದ್ರೆ ನಮ್ಮಪ್ಪ ಸ್ವಲ್ಪ ಸ್ಲೋ ಇದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ನು. ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್, ಬಟ್ ನಿಮ್ಮ ಮನೆಗೆ ಸೊಸೆ ಬರೋದು ಯಾವಾಗ? ರಿಯಾನಾ ಅವರೇ ನೀವೇ ಆನ್ಸರ್ ಮಾಡಬೇಕು ಇದನ್ನ. ನೀವು ಮತ್ತೆ ಡ್ಯಾಡಿ ಇಬ್ರು ಸೇರಿ ಆನ್ಸರ್ ಮಾಡಬೇಕು. ಇದು ಹೋಲ್ಡ್ ಮಾಡಿ ಇಟ್ಟಿದ್ದೀರಿ. ಬಂದೇ ಬರ್ತಾಳೆ ಸೊಸೆ, ಬರಲೇಬೇಕು. ಒಂದ್ ದಿವಸ ಬರಲೇಬೇಕು. ಆದಷ್ಟು ಬೇಗ ಬರ್ತಾಳೆ. ಯಾವಾಗ? ಕಾಯ್ತಾ ಇದ್ದೀನಿ, ಸಾಕಾಗಿದೆ ನನಗೆ. ಇನ್ನೂ ಒಂದ್ 2 ವರ್ಷ. ಇನ್ನೊಂದು 2 ವರ್ಷ. 2 ವರ್ಷ? ನಂದೇ 2 ವರ್ಷ ಅಂದ್ರೆ ನಿಂದೇ ಯೋಚನೆ ಮಾಡು. ಆಗಲ್ಲ ಅಂದ್ರೆ ಈ ವರ್ಷ ಮುಗಿಸ್ಬಿಡೋಣ ಬಿಡಪ್ಪ. ನಾಳೆ ಕರ್ಕೊಂಬಂದು ಮಾಡಿಸ್ಬಿಡು. ನಾನು ತಗೊಳ್ಳಿ ಹೋಗ್ಲಿ. ಆಗಲ್ಲ ಇವಂದು ಆದ್ಮೇಲೆ ಇವನ್ ಅರ್ಜೆಂಟ್ ಅದಲ್ಲ, ಆಗಲ್ಲ ಅಂತಾರ. ಅಪ್ಪ ಇವ್ನ ಲೈನ್ ಕ್ಲಿಯರ್ ಆದ್ರೆ ಅವ್ನು ಕ್ಲಿಯರ್ ಅಂತ ಅವ್ನು. ಇಲ್ಲ, ನಂದೇನಿಲ್ಲ, ಅವ್ನು ಮಾಡಿಸ್ಬಿಡಿ, ಪರವಾಗಿಲ್ಲ. ಹಂಗೆ ಮಾಡಬಾರ್ದು, ಜನ ಉಗಿತಾರೆ. ದೊಡ್ಡ ಮಗಳು ಇಟ್ಕೊಂಡು ಚಿಕ್ಕ ಮಗಳಿಗೆ ಕೊಟ್ಬಿಟ್ಟಿದೆ ಅಂತ ಬೈಕೊಂತಾರೆ. ಗೈಸ್, ನೆಕ್ಸ್ಟ್ ಕ್ವಶನ್. ಸ್ಯಾಮ್, ನೀವು ನಿಮ್ಮ ಮನೆಯಲ್ಲಿ ಯಾರನ್ನ ತುಂಬ ಇಷ್ಟಪಡ್ತೀರಾ ಮತ್ತೆ ಯಾಕೆ? ಪ್ಲೀಸ್ ಆನ್ಸರ್ ಮಾಡಿ. ಗೈಸ್, ನಾನು ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಡೋದು ನಮ್ಮ ರಾಣಿಗೆ. ಅವಾಗ ಯಾರು ಬೇಜಾರು ಮಾಡ್ಕೊಳ್ಳಲ್ಲ, ಅಟ್ಲೀಸ್ಟ್ ರಾಣಿ ಅಂತ ಹೇಳ್ಬಿಟ್ರೆ. ರಾಣಿ ನೀನೇ ರಾಣಿ. ಬ್ರೋ, ನೀವು ತುಂಬ ಕಷ್ಟದ ದಿನಗಳಲ್ಲಿ ರಿಚ್ ಪರ್ಸನ್ನ ನೋಡಿದಾಗ ಹೇಗೆ ಫೀಲ್ ಆಗ್ತಿತ್ತು? ಅಂದರೆ ನಾವು ಕಷ್ಟದಲ್ಲಿದ್ದಾಗ ಬೇರೆಯವ್ರು ದುಡ್ಡಿರೋರನ್ನ ನೋಡಿದಾಗ ನಮ್ಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂತ ಕೇಳಿದ್ದಾರೆ. ಸೋನು, ಅಂದ್ರೆ ಲೈಕ್ ಹೆಂಗ್ ದುಡ್ಡು ಮಾಡಿರ್ತಾರೆ ಅಂದ್ರೆ ಬ್ಯಾಕಪ್ ಎಷ್ಟಿರುತ್ತೆ ಇವ್ರ ಹತ್ರ. ತುಂಬಾ ರಿಚ್ ಅಲ್ವಾ? ನಮ್ಗೆ ಯಾಕೆ ಹಿಂಗಿಲ್ಲ ಅಂದ್ರೆ ನಮಗೆ ಮಾತ್ರ ಯಾಕಿಲ್ಲ, ಇವ್ರು ಮಾತ್ರ ಇಷ್ಟು ಯಾಕೆ ರಿಚ್ ಇದ್ದಾರೆ ಅಂತ ಯೋಚನೆ ಬಂದಾಗ ಐ ಟು ಥಿಂಕ್ ಲೈಕ್ ನನ್ನ ಥಿಂಕಿಂಗ್ ಇದ್ದಿದ್ದು, ಇವ್ರ ಹತ್ರ ತುಂಬ ದುಡ್ಡಿದೆ, ಬ್ಯಾಕಪ್, ಅವ್ರ ಫ್ಯಾಮಿಲಿ, ಅವ್ರ ಡ್ಯಾಡಿ ಚೆನ್ನಾಗಿ ದುಡ್ಡು ಮಾಡಿರ್ತಾರೆ, ಇಲ್ಲ ಅವರು ಆನ್ಸೆಸ್ಟರ್ಸ್ ತಾತ ಅಜ್ಜಿ ಎಲ್ಲ ದುಡ್ಡು ಮಾಡಿರ್ತಾರೆ, ಅದಕ್ಕೆ ಅವ್ರು ಹಿಂಗಿದ್ದಾರೆ ಅಂತ ನಾವು ಅನ್ಕೋತಿದ್ವಿ. ಬಟ್ ಅದಲ್ಲ, ಅವರು ಕಷ್ಟಪಡ್ತಾ ಇರ್ತಾರೆ. ಸೊ ಹಂಗೆ ಇರುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಇರುತ್ತೆ, ನಮ್ದೊಂದು ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಆ ಥರ ನೀವು ಹೇಳಿದ್ರೆ ಹೇಳು. ಹಂಗೆ ಅನಿಸ್ತಿರ್ಲಿಲ್ಲ. ನಾನು ಬಿಚ್ಚಿ ಉಡ್ಡಾಯಿನ ನಾನು ಅದು ನೋಡಿಲ್ಲ. ನಮ್ಮ ಅಣ್ಣ ನಮ್ಮ ಮಕ್ಕಳಾದ ಯಾವತ್ತೂ ನನಗೆ ಕಷ್ಟನ ತೋರಿಸಿಲ್ಲ. ಅಲ್ಲ, ಕರೆಕ್ಟೇ, ಅದಂತೂ ಕರೆಕ್ಟಾಗಿ ಹೇಳೋನು. ಅವನು ಕಷ್ಟದ ದಿನಗಳೇ ನೋಡಿಲ್ಲ. ನಾವು ಎಣ್ಣೆ ಖಾರ ಅನ್ನ ತಿನ್ಬೇಕಾದ್ರೆ ಅವ್ನಿಗೆ ಬಿರಿಯಾನಿ ಕೊಡ್ತಿದ್ರು ನಮ್ಮ ಅಪ್ಪ. ಸಾಯಿಲ್ ನಮ್ಮಪ್ಪ ಜಾಸ್ತಿ ಹೊಡೆದಿರೋದು ಯಾರಿಗೆ? ನಮ್ಮ ಪ್ರಕಾರ ಬೆಜ್ಜಾನ್ ಹೊಡೆದಿರೋದು ಸೋನುಗ. ಅದು ಸೋನು ಫೇವ್ರೇಟ್ ಅಂತೀರಾ? ಸೋನುಗೆ ಎಷ್ಟು ಹೊಡೆದಿದ್ರಪ್ಪ ನೀವು? ಇಲ್ಲ ನನಗೆ
ನನಗೆ ಸರಿ ನನಗಲ್ಲ ನನಗ್ ಒಂದ್ಸರಿ ಕೊಟ್ಟಿದ್ರು ಗೈಸ್, ಯಾಕೆ 500 ರೂಪಾಯಿ ನೋಟ್ ಕೊಟ್ಬಿಟ್ಟು ಏನಾದ್ರು ತಗೊಂಬ ಅಂತ ಕಳ್ಸಿದ್ರು. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ತಲೆ ಸುತ್ತಿದ್ದಿಂಗೆ, ಲಿಟ್ರಲಿ ತಲೆ ಸುತ್ತಿ ಬಿದೋಗೋ ತರ ಆಯ್ತು. ಆಮೇಲೆ ನೋಟ್ ಕಳ್ದೋಯ್ತು, ಎಲ್ಲೋ ಕಳ್ದೋಯ್ತು, ಹೆಂಗೋ ಬೀಳ್ಸ್ಬಿಟ್ಟಿದೀನಿ. ಅದನ್ನ ಬಂದು ಅಪ್ಪಂಗೆ ನಮ್ಮ ಅಪ್ಪ ನಂಬ್ತಾ ಇಲ್ಲ. ಇವನೇನೋ ತಿಂದ್ಬಿಟ್ಟವನೇ ಅಂತೇಳಿ ಆ ಚಪಾತಿ ಮಾಡ್ತಾರಲ್ಲ ಅದನ್ನ ತಗೊಂಡು ಕಿಚನ್ಗೆ ಹಾಕೊಂಡು ನುಗ್ಸಿ ಹೊಡೆದ್ರು. ಆ ಮನೆಗೆ ಕರ್ಕೊಂಡೋಗಿ ತೋರಿಸ್ತೀನಿ, ಆ ಕಿಚನ್ ತೋರಿಸ್ತೀನಿ. ನೀವೆಲ್ಲಿದ್ರಿ ನಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಿ, ನಿಮ್ ಚಿಕ್ಕ ಮಗನ ಬಗ್ಗೆ ತಾನೇ ಯೋಚನೆ ಮಾಡ್ತೀನಿ. ಅಲ್ಲ ಇನ್ನೊಂದು ಮನೆ. ಶೀಟ್ ಇದ್ರದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಸ್ಯಾಮ್ ಬ್ರೋ, ಸಾಹಿಲ್ ಮತ್ತೆ ನೀವು ಈಗ ಜಗಳ ಮಾಡ್ತಿಲ್ಲ ಯಾಕೆ? ನಿಮ್ದೇ ಆಗಿರೋದು ಇಷ್ಟೇ ಅಲ್ವಾ ಗೈಸ್? ಗೈಸ್, ಸೊ ನಾನು ಇವನು ಈಗ ಜಗಳ ಕಮ್ಮಿ ಆಗೋಗಿದೆ, ಯಾಕಂದ್ರೆ ಅವನಿಗೆ ಭಯ ಇದೆ ನನ್ನ ಮೇಲೆ. ಸೊ ಭಯ ಅಂತೂ ಇಟ್ಟಿದ್ದೀನಿ ನಾನು ಇವನಿಗೆ. ಯಾರು ಮಾತಾಡ್ತಾರೆ ಮೈಕ್ ಪಾಸ್ ಮಾಡಿ ಪ್ಲೀಸ್. ಒಂದೇ ಮೈಕ್ ಇರೋದು. ಬಜೆಟ್ ಬ್ಲಾಗರ್ ನಾವು, ಲೋ ಬಜೆಟ್ ಬ್ಲಾಗರ್. ತುಂಬಾ ಭಯ ಇದೆ ಗೈಸ್. ಏನು ಜಗಳ ಆಡ್ತಿಲ್ಲ ನನ್ನ ಜೊತೆ ಈಗ ನೀನು ಮುಂಚೆ ತರ? ಟೈಮ್ ಇಲ್ಲ. ಅವತ್ತು ಕೊಟ್ಟಿದ್ನಲ್ಲ ಏಟು, ನೀವು ಫಂಕ್ಷನ್ ಮಾಡಲ್ವಾ? ಬರೀ ಹೇಳ್ತಾನೆ ಇದೀರಾ ಮೆಚರ್ಡ್ ಆಗೋ. ಮದುವೆ ಆಗಿದ ತಕ್ಷಣ ಮಾಡೋಣ. ಏನೇನು ಚೇಂಜಸ್ ಇದೆ ಮೆಚರ್ಡ್ ಆದ್ಮೇಲೆ ನೀನು? ಸಾಹಿಲ್ ಅಣ್ಣ ಲೈಫ್ ಗೋಲ್ ಏನಪ್ಪ ನಿಂದು ಈ ವರ್ಷದಲ್ಲಿ ನಿನ್ ಲೈಫ್ ಗೋಲ್ ಕೊಡು ಈ ವರ್ಷ ಈ ವರ್ಷದ ಅನ್ಕೊಂಡು, ಹೊಸ ವರ್ಷ ಅಲ್ವಾ ಅದಕ್ಕೆ ಅನ್ಕೊಂಡೆ. ಒಂದು ದೊಡ್ಡ ಮನೆ, ನಮ್ದು ಕಾರು ಗಾಡಿಗಳೆಲ್ಲ ಆಚೆ ನಿಂತಿರತ್ತೆ. ನಾನು ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ತೀಯ ಅಷ್ಟೇ, ನಿಂತಿರುತ್ತಷ್ಟೇ, ನೀನ್ ಯೂಸ್ ಮಾಡಲ್ಲ. ಶೆಟ್ಟಿಯ ಮೌತ್ ಮಾತಾಡ್ತಿಲ್ವ? ಶೆಟ್ಟಿ ಅವ್ರ ಮೌತ್ ಅಂದಿದ್ದವನು ಸೋನು. ಶೆಟ್ಟಿ ಅವ್ರ ಮೌತ್ ಹೊಡಿ ಪರವಾಗಿಲ್ಲ, ಕ್ಯಾಮ್ರಾ ಮುಂದೆ ಹೊಡಿದ್ರು ಪರವಾಗಿಲ್ಲ, ನನಗೆ ನೆಕ್ಸ್ಟ್ ನಾನೇನು ಮಾಡಿಲ್ಲ, ಭಯ ಪಡ್ಬೇಡ. ಮತ್ತೋಯ್ತು, ಬೇಡ ಬಿಡಿ. ಹೇಳು ಲೈಫ್ ದೊಡ್ಡ ಮನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು, ಅದೇ ಲೈಫ್. ಫ್ಯಾಮಿಲಿ ಜೊತೆಗಿರ್ಬೇಕು. ಅಲ್ಲ, ಈ ಮನೆಗೆ ಬಂದಿದ್ದೀವಿ. ಈ ಮನೆಗೆ ಬಂದು ಎಷ್ಟು ದಿನ ನಾವು ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ? ನಾನು ಒಮ್ಮೆ ಅಡಿ ತಿಂದಿದ್ದೀವಿ, ನೀವಿಬ್ಬರು ಸಿಗಲ್ಲ. ಸಿಕ್ಕಿ ಹೌದಮ್ಮ, ಅವ್ರು ನೋಡಿ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ. ಸೊ ಲೈಫ್ ಅಲ್ಲಿ ನಾವು ಆ ಮನೆಗೆ ಹೋದ್ಮೇಲೆ ದೊಡ್ಡದಾಗ್ ಮಾಡ್ತೀವಿ, ಆ ಮನೆಗೆ ಹೋದ್ಮೇಲೆ ನಾನ್ ಮಾಡ್ತೇನೆ, ನೀವ್ ಸಿಕ್ತಿಲ್ವಲ್ಲ, ಬಿಸಿ ಬೇಡ. ಅವಾಗ ದೊಡ್ಡ ಮನೆ ಕಟ್ಟಿದ್ಮೇಲೆ ಸಿಗ್ತೀವಾ? ಅದೇ ಹೇಳ್ತೇವೆ ಸಿಗ್ಬೇಕು ಅಂತ. ಅದನ್ನ ಇವಾಗಿಂದಾನೇ ಮಾಡ್ಬೇಕು. ಗೋಲ್ ಹೇಳ್ತಿರೋದು ಆಸೆ ಅದು ಹಿಂಗಿರ್ಬೇಕು ಅಂತ ಇವಾಗ್ಲೇ ಹೇಳ್ತಿರೋದು. ನಿನ್ ಆಸೆನಾ ಅದು? ಜೊತೆಗೆ ಊಟ ಮಾಡ್ಬೇಕು ಅನ್ನೋ ಆಸೆ ನಿನಗೆ? ಒಟ್ನಲ್ಲಿ ಊಟ ಮಾಡ್ಬೇಕು ಅವ್ನಿಗೆ. ಒಟ್ನಲ್ಲಿ ಊಟ ಮಾಡ. ಯಾಕೆ ಜೊತೆಗೆ ಊಟ ಮಾಡಿದ್ರೆ ಏನ್ ಸಿಗುತ್ತೆ? ಸ್ಪೆಷಲ್ ಆಗಿರೋ ಸಿಗುತ್ತಾ? ಅವನಿಗೆ ಜಾಸ್ತಿ ಸಿಗುತ್ತೆ. ಯಾಕೆ? ಎಕ್ಸ್ಟ್ರಾ ಸಿಗುತ್ತೆ. ಓಕೆ, ನೆಕ್ಸ್ಟ್. ವಾಟ್ಸ್ ದ ಸೀಕ್ರೆಟ್ ಆಫ್ ಯುವರ್ ಹ್ಯಾಪಿ ಫ್ಯಾಮಿಲಿ? ಲವ್ಲಿ ಟು ಸಿ ದಿಸ್. ಗೈಸ್, ನನ್ನ ಪ್ರಕಾರ ನಮ್ಮ ಮನೆ ಹ್ಯಾಪಿ ಆಗಿರೋದಕ್ಕೆ ಕಾರಣ ನಮ್ಮ ಅಮ್ಮ. ಅವ್ರು ನಗ್ನಗ್ತಾ ಇರ್ತಾರೆ, ಅದನ್ನ ನೋಡಿ ನಮ್ಮ ಅಪ್ಪನೂ ನಗ್ನಗ್ತಾ ಇರ್ತಾರೆ, ನಮ್ಮ ಅಕ್ಕನೂ ನಗ್ನಗ್ತಾ ಇರ್ತಾಳೆ, ನಮ್ಮ ತಮ್ಮನು, ನಮ್ಮನು, ನಾನು ಅಷ್ಟೇ. ನಮ್ಮ ಒಂಥರ ಜೋಕರ್ ನಮ್ಮ ಮನೆಗೆ. ಅವ್ರು ನೋಡ್ರೆ ನಗು ಬರುತ್ತೆ. ನೋಡಿ ನಮ್ಮ ಅಪ್ಪ ನೋಡಿ ಹೆಂಗ್ ನಗ್ತಾವ್ ನೋಡಿ, ಆ ಕಡೆ ತಿರ್ಕೊಂಡು ನಗ್ತಾವ್ ನೋಡಿ. ಜೋಕರ್ ಜೋಕ್ ಅಂದ್ರೆ ಅವ್ರು ನೋಡ್ರೆ ನಗು ಬರುತ್ತೆ. ನಮ್ಮ ತುಂಬಾ ಪೇಷನ್ಸ್ ಇದೆ ಇವಳಿಗೆ. ಅಲ್ಲ, ನಮ್ಮ ಮನೇಲಿ ನಗ್ನಗ್ತಾ ಇರೋದಕ್ಕೆ ಅವ್ರೆ ಅಲ್ವಾ ಕಾರಣ? ಅವ್ಳು ನಗ್ನಗ್ತಾ ಇದಕ್ಕೆ ಅವ್ಳು ಪೇಷನ್ಸ್ ಇರೋದ್ರಿಂದ ನಾವು ನಗ್ತಾ ಇರೋದು. ಅವ್ರ ರೌದ್ರ ಅವತಾರ ನೋಡಿ ನಾನು ನೋಡ್ಸಲ್ಲ ಅವಳು. ಮನೆ ಹೆಣ್ಮಕ್ಳು ನಗ್ನಗ್ತಾ ಇದ್ರೆ ಮನೆ ಲಕ್ಷ್ಮಿ ಇದ್ದಂಗೆ ಅವರು. ಲಕ್ಷ್ಮಿ ಜನ್ ಕುಣಿತಾ ಇದ್ರೆ ಇವಳು ಕುಣಿತಾ ಇರ್ತಾಳೆ. ಅದನ್ನ ನೋಡಿ ನಾವು ಖುಷಿ ಪಡ್ತೀವಿ. ವಾಟ್ ಹ್ಯಾಪನ್ ಟು 30 days ಚಾಲೆಂಜ್? ವಾಟ್ ಈಸ್ ದಟ್ ಥಿಂಗ್ ಯು ಪರ್ಚೇಸ್ ದಟ್ ಈಸ್ ಎಕ್ಸ್ಪೆನ್ಸಿವ್? ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ನಂಗೆ ಪರ್ಚೇಸ್ ಮಾಡಿರೋದಾ? ನನ್ನ ಪ್ರಕಾರ ಕಾರ್ ಅನಿಸುತ್ತೆ. ಕಾರ್ ಬಿಟ್ಟರೆ ಅದಕ್ಕಿಂತ ಎಕ್ಸ್ಪೆನ್ಸಿವ್ನು ತೊಗೊಂಡಿದ್ದೆ ನಾನು ಇದುವರೆಗೂ. ಅದು ಬಿಟ್ಟರೆ ನನ್ನ 30 days ಚಾಲೆಂಜು ಏನೋ ಆಶ್ರಮಕ್ಕೆ ಹೋಗಿದ್ದೆ, ಒಂದು 10 ದಿನ ಮಾಡಿ ಪಾಸ್ ಮಾಡಿದೆ. ಅದಾದಮೇಲೆ ಮತ್ತೆ ಟ್ರ್ಯಾಕಿಗೆ ಬರೋಕ್ಕೆ ಆಗಿಲ್ಲ. ಈಗ ನ್ಯೂ ಇಯರ್ ಬಂದಿದೆ, ಹೊಸ ವರ್ಷ, ನ್ಯೂ ಇಯರ್ ನ್ಯೂ ಮೀ ಅಂದ್ಕೊಂಡು ನಾನು ತುಂಬ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವನ್ ಮಾಡ್ತಾವನೆ, ಮತ್ತೆ ಸಾಯಂಕಾಲ ತಿಂತಾನೆ. ಓಕೆ, ಸೊ ನಾವೆಲ್ಲರೂ ಫಿಟ್ನೆಸ್ ಚಾಲೆಂಜ್ ತೊಗೋತಾ ಇದೀವಿ. ಅಂದ್ರೆ ಎಲ್ಲರೂ ಫಿಟ್ ಆಗಿರ್ಬೇಕು ಅಂತ ಈ ವರ್ಷ ಎಲ್ಲರೂ ಅವ್ರ ವಿಷನ್ ಬೋರ್ಡಲ್ಲಿ ಹಾಕಿದ್ದಾರೆ. ನೋಡೋಣ ಎಷ್ಟು ಜನ ಫಾಲೋ ಮಾಡ್ತಾರೆ. ಹೆಲ್ತಿ ತಿನ್ನೋದು ಮತ್ತೆ ಎಲ್ಲಾ ದಿನ ಬ್ಲಾಗಲ್ಲಂತೂ ಕಾಣಿಸುತ್ತೆ. ಅಲ್ಲ, ಬ್ಲಾಗಲ್ಲಂತೂ ಬ್ಲಾಗಲ್ಲಿ ಕಾಣಿಸುತ್ತೆ ಯಾರು ಹೆಲ್ತಿ ತಿಂತಿದ್ದಾರೆ ಇಲ್ಲ ಅಂತ. ಅದು ನೀವು ನೋಡಿ, ಯಾರು ಹೆಲ್ತಿ ತಿಂದಿಲ್ಲ ಅಂದ್ರೆ ಕಾಮೆಂಟ್ ಹಾಕಿ. ನೋಡಿ, ಒಂದು ಜೀವನ ಬೇರೆ ತಿನ್ಬೇಕು, ಹೋಗ್ಬಿಟ್ರೆ ತಿನ್ಬೇಕು, ತಿಂದು ಹೋಗ್ಬಿಟ್ರೆ ತಿಂದು ಹೋಗ್ಬಿಟ್ರೆ ಹೋಗೋದ್ ಕನ್ಫರ್ಮ್, ತಿನ್ಬಿಟ್ಟು ಹೋಗೋಣ. ಕರೆಕ್ಟ್. ಬೇಗ ಹೋಗ್ಬಿಟ್ರೆ ತಿನ್ಬಿಟ್ಟು ಬೇಗ ಹೋಗಿ ಪರವಾಗಿಲ್ಲ, ಬೇಗ ಅವರು ತಿಂದಿದ್ದೀನಿ ಅನ್ನೋ ಖುಷಿ ಇರುತ್ತೆ. ನಿಮ್ದಿಂದ ಏನ್ ತಿಂತೀಯ ಇವಾಗ ವಿಡಿಯೋ ಮುಗಿದ್ಮೇಲೆ? ಬಿರಿಯಾನಿ, ಆಲ್ಫಮ್ ಬೇಡ, ಆಲ್ಫಮ್ ಕ್ರೇಜಿ ಎಲ್ಲ ನಮ್ಮ ಅಮ್ಮ ಥರ.
ಓಕೆ, ನೆಕ್ಸ್ಟ್ ಕ್ವಶನ್ ಗೈಸ್. ಫಸ್ಟ್ ಸ್ಟೆಪ್ ಆಫ್ ಲೈಫ್ ಬಗ್ಗೆ ಹೇಳಿ. ನಿಮಗೆ ಏನೇನು ಕನ್ಫ್ಯೂಷನ್ಸ್ ಇತ್ತು, ಅದನ್ನ ಹೇಗೆ ಓವರ್ಕಮ್ ಮಾಡೋದು? ಗೈಸ್, ಕನ್ಫ್ಯೂಷನ್ ಅಂತ ಏನು ಇರಲಿಲ್ಲ, ನಂದೇನೋ ಪ್ಲಾನ್ ಇರಲಿಲ್ಲ ಇದನ್ನ ಮಾಡಬೇಕು ಅಂತ. ನಾನು ಬೇರೆ ಏನೋ ಮಾಡಬೇಕು ಅಂತಿದ್ದೆ, ಅದ್ರ ಮಧ್ಯದಲ್ಲಿ ಏನೋ ಒಂದು ಟ್ರೈ ಮಾಡಿದೆ, ಅದೇನೋ ಆಗೋಯ್ತು. ಬಟ್ ಕನ್ಫ್ಯೂಷನ್ ಅಂದರೆ ಹೌದು, ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಎವ್ರಿ ಸ್ಟೇಜ್ ಆಫ್ ಲೈಫಲ್ಲಿ ಇರುತ್ತೆ. ಏನು ಸರಿ ಮಾಡ್ತಾ ಇದ್ದೀನಾ, ಇದು ಹಿಂಗೆ ಇರುತ್ತಾ, ಚೇಂಜ್ ಆಗಿಬಿಡುತ್ತಾ, ಏನು ಕತೆ, ಎಲ್ಲ ಕನ್ಫ್ಯೂಷನ್ಸು ಮತ್ತು ಆಂಗ್ಸೈಟೀಸು, ಭಯ ಎಲ್ಲ ಇದ್ದೇ ಇರುತ್ತೆ. ಎಲ್ಲ ಪ್ರತಿಯೊಬ್ಬರು ಫೀಲ್ಡಲ್ಲಿರೋರ್ಗೂ ಇದ್ದೇ ಇರುತ್ತೆ. ಬಟ್ ಅದನ್ನು ಓವರ್ಕಮ್ ಮಾಡಿ ನಾವು ಕಾನ್ಫಿಡೆಂಟಾಗಿ ಏನಾಗುತ್ತೆ ಆಗಲಿ ಮಾಡಬೇಕು ನಾವು ಅಂತ ಫೇಸ್ ಮಾಡಬೇಕಷ್ಟೇ. ನೆಕ್ಸ್ಟ್, ಅಣ್ಣ ನಿಮ್ಮ ಮತ್ತೆ ಸಂಜಯ್ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಡೋಂಟ್ ಟೇಕ್ ಮೈ ಐಡಿ. ಸಂಜಯ್ ನನಗೆ ಆಲ್ಮೋಸ್ಟ್ 16-17 ಇಯರ್ಸ್ ಹತ್ರ ಇಂದ ಫ್ರೆಂಡ್. 5th ಸ್ಟ್ಯಾಂಡರ್ಡ್ ನಾನು 2 ಸರಿ ಓದಿದ್ದು, ಅದರಲ್ಲಿ ಸೆಕೆಂಡ್ ಟೈಮ್ ಓದಿದಾಗ ಅವನು ನನ್ನ ಫ್ರೆಂಡು. ನಮ್ಮಮ್ಮ ನನಗೆ 5th ಸ್ಟ್ಯಾಂಡರ್ಡ್ 2ನೇ ಸರಿ ಓದಿಸಿದ್ದಕ್ಕೆ ಸಂಜಯ್ ನನಗೆ ಸಿಕ್ಕಿದ್ದು ನನ್ನ ಲೈಫಲ್ಲಿ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು, ಅದೊಂದು ಕರು ನಮ್ಮ ಅಮ್ಮಂಗೆ ನಾನು. ಆಯ್ತಾ, 2 ಸರಿ 5th ಓದಿಸಿದ್ರು ನನಗೆ, ಅವಾಗ ಸಿಕ್ಕಿದ್ದು. ಅವಾಗಿಂದನೂ ಹೆಂಗಿದ್ದಾನೆ ಹಂಗೆ ಇದ್ದೀವಿ. ಆ್ಯಂಡ್ ಒಬ್ರಿಗೊಬ್ರು ಸೆನ್ಸರ್ಲೆಸ್ ಮತ್ತು ಏನು ಮುಚ್ಚಿಡದೆ ಮಾತಾಡ್ತೀವಿ. ಸೊ ದಟ್ ಈಸ್ ದ ಫ್ರೆಂಡ್ಶಿಪ್ ವಿ ಹ್ಯಾವ್. ನೆಕ್ಸ್ಟ್, ವೈ ಯು ಗಾಟ್ ಇಂಟ್ರೆಸ್ಟೆಡ್ ಇನ್ ಡೈಲಿ ವ್ಲಾಗಿಂಗ್, ವಾಟ್ ಈಸ್ ದ ಮೋಟಿವ್? ಎಸ್, ನಾನು ಡೆಲ್ಲಿಗೆ ಹೋಗಿದ್ದೆ. ಡೆಲ್ಲಿಗೆ ಹೋದಾಗ ಯಾರೋ ಒಂದಷ್ಟು ಜನ ಹಿಂದಿ ಇನ್ಫ್ಲುಯೆನ್ಸರ್ಸ್ ಎಲ್ಲ, ಯೂಟ್ಯೂಬರ್ಸ್ ಎಲ್ಲ ಡೈಲಿ ವ್ಲಾಗ್ ಅಂತ ಮಾಡ್ತಾಯಿದ್ರು. ನಂಗೆ ಡೈಲಿ ವ್ಲಾಗ್ ಅಂದರೆ ಏನು ತೋರಿಸ್ತಾರೆ, ಟೆರಸ್ ಟೂರು ಅದು ಇದು ಅಂತ ಹೇಳಿದ್ರು. ಇದೆಲ್ಲ ನೋಡ್ತಾರ ಜನ, ಏನು ಅರ್ಥನೇ ಆಗ್ತಿಲ್ವಲ್ಲ ಅಂತ ಅಂದ್ಕೊಂಡು ನನಗೂ ಕಾನ್ಫಿಡೆನ್ಸ್ ಇರಲಿಲ್ಲ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದ್ದು. ಅವಾಗ ನಾನು ಟುಮ್ಟುಮ್ಗೆ ಹೇಳಿದೆ, ಟುಮ್ಟುಮ್ ಹಿಂಗೆ ಮಾಡ್ಬೇಕಂತಿದ್ದೀನಿ ಅಂತ. ಅವಾಗ ನಮ್ಮ ಟುಮ್ಟುಮ್ ಅಣ್ಣ ಅವರು, ಯಾರು ನೋಡ್ತಾರೆ ನಿನ್ನ ಲೈಫು, ಯಾಕೆ ಇಂಟ್ರೆಸ್ಟ್ ಇದೆ ನಿನ್ನ ಲೈಫ್, ಇಡೀ ದಿವಸ ಏನು ಮಾಡಿದೆ ಅಂತಲ್ಲ ಯಾರು ನೋಡ್ತಾರೆ ಅಂತ ಹೇಳಿದ್ದೆ. ಇವಾಗ ನಾವೇ ಕೂತ್ಕೊಂಡು ನೋಡ್ತೀವಿ. ರಿಪೀಟೆಡ್ ಮಾಡಿದ್ಮೇಲೆ ಡೈಲಿ ಒಂದ್ಸಲಿ ರಾತ್ರಿ 10-11 ಗಂಟೆ ಆಗಲಿ ನಾವು ನೋಡ್ತೀರಿ, ನಾವೇನು ಮಾಡಿದಿರಿ ಅನ್ನೋದು ನಾವೇ ನೋಡಿ ಖುಷಿ ಪಡ್ತೀರಿ. ಅದು ನಮ್ಮ ವ್ಲಾಗ್ ಅಲ್ಲ, ನಾವು ಮೊನ್ನೆ ನಾನು ನಮ್ಮ ಅಕ್ಕ ನಮ್ಮ ತಮ್ಮ ಎಲ್ಲ ಒಂದು ವ್ಲಾಗ್ ನೋಡ್ತಾ ಇದ್ವಿ. ನಮ್ದೇ ವ್ಲಾಗ್ ನೋಡಿ ನಾವೇ ಸರಿಯಾಗಿ ನಾವು ನಾನೊಂದು ಪ್ಲಾನ್ ಮಾಡ್ತಾ ಇದ್ದೀನಿ ಗೈಸ್, ಒಂದು ಹೊಸ ಇನ್ನೊಂದು ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿ ರಿಯಾಕ್ಷನ್ ಚಾನಲ್ ಮಾಡೋಣ ಅಂತ. ಅದರಲ್ಲಿ ವಿಲ್ ಕಮ್ ಬ್ಯಾಕ್ ಸೂನ್. ಏನೋ ಪ್ಲಾನ್ಸ್ ಇದೆ, ವಿಲ್ ಸಿ. ಬಟ್ ಕ್ರೇಜಿ ಮಜಾ ಇರುತ್ತೆ ನಮ್ಮ ವ್ಲಾಗ್ಸ್ ನಾವೇ ನೋಡೋಕೆ. ನಮ್ಮಲ್ಲಂತೂ ನಮ್ಮ ವ್ಲಾಗ್ಸ್ ಓಡ್ತಾನೆ ಇರುತ್ತೆ. ನಮ್ಮ ವ್ಯೂಸ್ ಬರ್ತಿರೋದು ಹೆಂಗೆ ಅಂದ್ರೆ ಹಿಂಗೆ, ಇದು ನಮ್ಮ ಸ್ಟ್ರಾಟಜಿ. ನಮ್ಮ ಅಪ್ಪ ಟಿವಿ ಹಾಕ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಒಂದಲ್ಲ ಒಂದು ವ್ಲಾಗ್ ಓಡ್ತಾನೆ ಇರುತ್ತೆ. ಅದಕ್ಕೆ ನಮ್ಮ ಯೂಟ್ಯೂಬ್ ಇಂದ ಅಷ್ಟು ದುಡ್ಡು ಬರ್ತಾ ಇರೋದು. ಓಕೆನಾ? ನೆಕ್ಸ್ಟ್, ನಿಮ್ಮ ಫ್ಯಾಮಿಲಿಗೋಸ್ಕರ ಈ ವರ್ಷ ಒಂದು ಮೋಟಿವೇಶನ್ ಟಾಕ್ ಏನು ಆ್ಯಂಡ್ ನ್ಯೂ ಇಯರ್ ಮೋಟಿವ್ ಟಾಕ್ ಏನು ಅಂತ. ಅಂದರೆ ನಾವೆಲ್ಲ ಒಂದು ಮೋಟಿವೇಶನ್ ಟಿಪ್ ಹೇಳಬೇಕು ನಮ್ಮ ಮನೆಯವ್ರಿಗೆ ಅಂತ. ಈ ವರ್ಷ ಎಲ್ಲರೂ ಅಟ್ಲೀಸ್ಟ್ ಹೆಲ್ತಿಯಾಗಿರೋಣ, ಹೆಲ್ತಿಯಾಗಿ ತಿನ್ನೋಣ, ಸ್ವಲ್ಪ ವರ್ಕೌಟ್ ಮಾಡೋಣ, ಮೆಂಟಲ್ ಹೆಲ್ತ್ ಮೇಲೆ ವರ್ಕ್ ಮಾಡೋಣ, ಆ್ಯಂಡ್ ಸ್ವಲ್ಪ ಮೆಡಿಟೇಷನ್ ಮಾಡೋಣ. ಆಯಿತಾ? ಜಂಕ್ ತಿನ್ನೋದು ಬೇಡ, ಸಿಕ್ಕಿದ ಪಕ್ಕಿದ್ ತಿನ್ನೋದು. ಸ್ಟಾರ್ಟಿಂಗ್ ಹೇಳಿದ್ದು ಓಕೆ, ಅಪ್ರೂವ್ ಆಗ್ಬೋದು. ಸೆಕೆಂಡ್ ಎಲ್ಲ ಇದಾಗಲ್ಲ, ಇದೆಲ್ಲ ಟ್ರೈ ಮಾಡಿ. ಇವಾಗ ಈ ಏಜ್ ತಿನ್ನೋ ಆಮೇಲೆ ತಿನ್ನೋ ಏಜು ಯಾವಾಗ ಹುಡ್ದಾಗಿಂದ ತಿಂತಾನೆ ಅವನು, ಅದು ಯಾವಾಗ ಎಂಡ್ ಆಗೋದು? ತಿನ್ನೋ ಏಜ್ ಒಂದು ತಿನ್ನೋ ಏಜು ಅಂತೇಳಿ. ಓಕೆ ಗೈಸ್, ಇಷ್ಟು ನನ್ನ ಮೋಟಿವೇಶನ್. ನೀನು ಹೇಳಂಗಿರಪ್ಪ, ಇಷ್ಟೊತ್ತು ಹೇಳಿದ್ರಪ್ಪ ಸಾಕು. ನೀನು ಮೋಟಿವೇಶನ್ ಕೊಡು ಮನೆಯವ್ರಿಗೆಲ್ಲ. ನಾನು ಚೆನ್ನಾಗಿ ತಿನ್ನಿ, ಇರೋದೊಂದು ಜೀವನ, ಚೆನ್ನಾಗಿ ತಿನ್ನಿ. ಸಿ, ಜಂಕ್ ತಿನ್ನೋದು ತಪ್ಪಲ್ಲ ಗೈಸ್, ಲಿಮಿಟಲ್ಲಿ ತಿನ್ಬೇಕು. ಇಲ್ಲಿ ಹೋಗಿ ತಿನ್ಬಾರ್ದು. ಮೊನ್ನೆ ಒಂದು ಡಬ್ಬ ಕಾಜು ಕಡ್ಡಿ ತಿಂದವನು, ಒಂದು ಡಬ್ಬ 500 ಗ್ರಾಮ್ ತಿಂದಿರೋದು ಕಾಜು ಅಲ್ಲೋ ಸ್ಟಾರ್ಟ್ ಆಗೋದು ಗೈಸ್. ಅದು ಮೂವಿ ನೋಡ್ಕೊ, ಅದೇ ನೋಡಿ, ನಂತರ ಆಗ್ಬಿಡಿ. ನಿಮ್ಮ ಮೋಟಿವೇಶನ್ ನಾನೇ, ನಂತರ ಆಗ್ಬಿಡಿ. ಕಮ್ಮಿ ಆಗಿದೆ ಮೋಟಿವೇಶನ್. ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಹೆಲ್ತ್ ಇದ್ರೆ ಎಲ್ಲ ಚೆನ್ನಾಗಿ. ಟೇಸ್ಟಿ ಊಟ ತಿನ್ನಿ, ಟೇಸ್ಟಿನೇ, ಎಲ್ಲಾನು ಲಿಮಿಟಲ್ಲಿ ತಿನ್ನಿ. ಬೆಳಗ್ಗೆ ಎದ್ದು ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು ಎಕ್ಸಸೈಸು, ಯೋಗ ಫಸ್ಟ್ ಅದನ್ನ ಮಾಡಿ ಮೈಂಡ್ ಫ್ರೆಶ್ ಅಪ್ ಆಗತ್ತೆ. ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆ ಎದ್ದು ಒಂದು ಅರ್ಧ ಗಂಟೆ ನಮಗೋಸ್ಕರ ಅಂತ ಒಂದು ಎಕ್ಸಸೈಸ್, ಒಂದು ಯೋಗ ಮಾಡಿ, ಒಂದು ಜಸ್ಟ್ ಅರ್ಧ ಗಂಟೆ ವಾಕ್ ಮಾಡಿದ್ರೆ ಡೈಲಿ ಪೂರ್ತಿ ಫ್ರೆಶ್ ಆಗಿರ್ತೀರಿ. ಇದಕ್ಕೆ ನಾನೇ ಎಕ್ಸಾಂಪಲ್, ಯಾಕಂದ್ರೆ ನಾನು ಮಾಡ್ತಾ ಇದ್ದೀನಿ. ಬಟ್ ಏನಂದ್ರೆ ನಮ್ಮ ಮಕ್ಕಳು ಸ್ವಲ್ಪ ಅವರೆಲ್ಲ, ಯಾಕಂದ್ರೆ ಅವರು ಅವ್ರು ಮಾಡ್ತಾರೆ, ಬಟ್ ಲೇಟಾಗಿ ಮಾಡ್ತಾರೆ. ಅದಕ್ಕೆ ಸ್ವಲ್ಪ ಬೇಗ ಎದ್ದು ಮಾಡಿ ಇನ್ಮೇಲೆ ಅಂತ ಹೇಳ್ತಾ ಇದ್ದೀನಿ. 4 ಜನಕ್ಕೆ ಹೇಳ್ತಾ ಇದ್ದೀನಿ, ತಿನ್ನೋಕ್ಕೋಸ್ಕರ ಬದುಕಬೇಡ್ರಿ, ಬದುಕೋಕ್ಕೋಸ್ಕರ ತಿನ್ರಿ. 4 ಜನಕ್ಕೆ ಹೇಳ್ದಂಗೆ ಇರ್ಲಿಲ್ವಲ್ಲ, ಯಾರೋ ಒಬ್ರಿಗೆ ಹೇಳ್ದಂಗಿತ್ತಲ್ಲ ಇದು. ಅಲ್ಲ, ಇಬ್ರಿಗೆ ಹೇಳ್ದಂಗಿತ್ತಲ್ಲ, ಯಾರೋ ಇಬ್ರಿಗೆ ಹೇಳ್ದಂಗೆ. ಯುವರ್ ನೆಕ್ಸ್ಟ್ ಡ್ರೀಮ್ ಕಾರ್? ಗೈಸ್, ನನ್ನ ನೆಕ್ಸ್ಟ್ ಡ್ರೀಮ್ ಕಾರ್ ರೇಂಜ್ ರೋವರ್. ಇನ್ನು ಸ್ವಲ್ಪ ದಿನದಲ್ಲಿ, ಸ್ವಲ್ಪ ತಿಂಗಳಲ್ಲಿ ರೇಂಜ್ ರೋವರ್ ಇರುತ್ತೆ ನಮ್ಮ ಹತ್ರ. ಇದು ನನ್ನ ಮ್ಯಾನಿಫೆಸ್ಟೇಷನ್. ಕಿಯಾ ಇಲ್ಲ ಸ್ವಿಫ್ಟ್, BMW. ಅವ್ರಿಗೆ ಇದು ಸ್ಯಾಂಟ್ರೋ ಯಾವ್ದ್ರಿ ಐಕ್ಯ, ಅದು ಬೆಲ್ಲೂನ ತಾರ್ ರಾಕ್ಸಾ, ಬೆಲ್ಲೂನ್ ತಾರ್ ರಾಕ್ಸ್ ಗೈಸ್. ಟುಮ್ಟುಮ್ದು ಅಂಕಲ್ ಆಂಟಿ ಲವ್ ಸ್ಟೋರಿ ಪ್ಲೀಸ್ ಗೈಸ್. ಅದು ಆದಷ್ಟು ಬೇಗ ಬರುತ್ತೆ, ವೆರಿ ಸೂನ್. ಈ ವರ್ಷದಲ್ಲಿ ತುಂಬಾ ನಾನು ಹೋದ ವರ್ಷದಿಂದ ಕೇಳ್ತಾ ಇದ್ದೀನಿ. ನಮ್ಮ ಸ್ಟೋರಿ ತುಂಬ ಇಂಟ್ರೆಸ್ಟಾಗಿ ಕೇಳಬೇಕಂತ ಇದ್ದೀರಾ.
ಆದಷ್ಟು ಬೇಗ ಬರುತ್ತೆ. ವಾಟ್ ವಾಸ್ ಬೆಸ್ಟ್ ಮೂಮೆಂಟ್ ಆಫ್ ದಿಸ್ ಇಯರ್ ವಿತ್ ಯುವರ್ ಫ್ಯಾಮಿಲಿ? ನನ್ನ ಪ್ರಕಾರ ತುಂಬ ಇದೆ, ಬಟ್ ನನಗೆ ಈಗ ರೀಸೆಂಟಾಗಿ ದೇಶದಲ್ಲಿ ನೆನಪಿರೋದೇನು ಅಂದರೆ ನಮ್ಮ ಅಮ್ಮ ಬರ್ಡೇ. ನನ್ನ ಪ್ರಕಾರ ನಮ್ಮ ಅಮ್ಮ ಬರ್ಡೇ ವಾಸ್ ದ ಬೆಸ್ಟ್. ಎಲ್ಲರೂ ಬಂದಿದ್ರಲ್ಲ, ತುಂಬ ಸಖತ್ತಾಗಿತ್ತು. ನನ್ನ ಮಗ ಒಂದು ಜೋಲ್ಸ್ ತಂದು ಕೊಟ್ಟಿದ್ದು, ಯಾರು? ಸಾಯಿಲ್. ಸಾಹಿಲ್. ಆಮೇಲೆ ಕೇಳಿಲ್ಲ. ಆಮೇಲೆ ಸಮೀರು, ನನ್ನ ತುಂಬ ವರ್ಷದ ಡ್ರೀಮ್ ಇದ್ದಿದ್ದು ಒಂದು ಬ್ಯಾಂಗಲ್ಲು, ನನ್ನ ಮಗಳು ಗಿಫ್ಟು ಎಲ್ಲ ಕೊಟ್ಟಿದ್ದು ತುಂಬ ಲಕ್ಕಿ. ಲೆಕ್ಕಕ್ಕೆ ಇಲ್ಲ, ಹಾಕೊಂಡಿದ್ದಾರೆ ನೋಡಿ. ಆದ್ರೂ ನನಗೆ ಭಾರಿ ನನಗೆ ಖುಷಿಯಾಗಿದ್ದು ಅಂದರೆ ನಮ್ಮ ಊರಿಗೆ ಹೋಗಿದ್ದು. ತುಂಬ ವರ್ಷ ಆದಮೇಲೆ ಚಿಕ್ಕವರಿದ್ದಾಗ ಊರಿಗೆ ಹೋಗ್ತಾ ಇದ್ವಿ. ಇಲ್ಲಿ ಒಂಥರ ಮೀಟಪ್ ಆಯಿತು. ಒಂದು ತಂದೆಯಾಗಿ ಫೌಡ್ ಫೀಲ್ ಮಾಡಿ ನಮ್ಮೂರಲ್ಲಿ ನಾವು ನಮ್ಮ ಮಕ್ಕಳು ಹಿಂಗೆ ಬೆಳೆದಿದ್ದಾರೆ ಅಂತ ನೋಡಿದ್ರೆ ಒಂದು ತಂದೆಯಾಗಿ ಭಾಳ ಖುಷಿಯಾದ ವಿಷಯ ಅದು. ನಮ್ಮ ಅಪ್ಪ ಕಂಡ್ರೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ ಕಮೆಂಟ್. ನಮ್ಮ ಅಪ್ಪ ಬರ್ಡೇಗೆ ನಾವು ಗಿಫ್ಟ್ ಕೊಡ್ಸಲ್ಲ, ನಾವು ಅಪ್ಪಂಗೆ ನಾವೇನು ಕೊಡ್ಸಲ್ಲ ಅಂತ ಹೇಳ್ತಾರೆ. ಈಗ ನಾನು ಅದನ್ನ ಹೇಳಲ್ಲ, ನಮ್ಮ ಅಪ್ಪನೇ ಹೇಳ್ಬೇಕು. ಪಪ್ಪ ಏನಾದ್ರು ಹೇಳಿಪ್ಪ, ಏನು ನೀವೇ ಸುಮ್ಮನೆ ಇದ್ದಂಗಿದೆ. ಇಲ್ಲ ಆತರ ಮುಖ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೋಸೆಂಟ್ ಫೇಸ್ ಅಲ್ಲ, ಇನ್ನೋಸೆಂಟ್ ಫೇಸ್ ಗೈಸ್. ಏನಿಲ್ಲ ನಮ್ ಚೆನ್ನಾಗಿ ನೋಡ್ಕೊಂತಾರೆ. ಅಲ್ಲ ಟೋನ್ ಮಕ್ಳು ರೀ, ನನ್ ಮಕ್ಳು ಅಂತ ಹೇಳಿ ಅದೇನ್ ಟೋನ್ ತುಂಬಾ ಸಪ್ಪು ಮಾತಾಡ್ತಾ ಇದೀರಾ? ಅಲ್ಲಿ ನೋಡು, ಇಲ್ಲಿ ನೋಡಿ ಪಕ್ಕದಲ್ಲಿ ಸುಮ್ಮನೆ ಅನ್ಬಾರ್ದು. ನನ್ಗೇನ್ ಬೇಕೆಲ್ಲ ತಂದು ಕೊಡ್ತಾರಪ್ಪ. ನೋ ಡಿಫ್ರೆನ್ಸಿಯೇಷನ್. ನಿಮ್ಗೆ ಅದು ಯಾಕೆ ಹಂಗೆ ಅನ್ಸಿದೆ ಗೊತ್ತಿಲ್ಲ, ಬಟ್ ಮೇ ಬಿ ಹಂಗೆ ಪ್ರೆಸೆಂಟ್ ಆಗಿರ್ಬೋದು. ನಾನು ನಮ್ಮ ಅಪ್ಪ ಬರ್ಡೇಗೆ ಅಂತಾನೆ ಊರ್ ಟ್ರಿಪ್ ಪ್ಲಾನ್ ಮಾಡಿದ್ದು. ದಟ್ ವಾಸ್ ಎಕ್ಸ್ಪೆನ್ಸಿವ್ ಟ್ರಿಪ್ ಅಗೇನ್ ಫಾರ್ ಮೀ. ಎಲ್ಲಾರನ್ನೂ ಊರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಟೇ ಮಾಡಿ ಸುತ್ತಿ ಎಲ್ಲ ಗೋವಾಗೆ ಹೋಗಿ ಟುಮ್ ಬರ್ಡೇ ಮುಗಿಸಿ ನಮ್ಮ ಅಪ್ಪ ಬರ್ಡೇಗೆ ನಾವೆಲ್ಲೂ ಹೋಗಿರ್ಲಿಲ್ಲ. ನಮ್ಮ ಅಪ್ಪ ಬರ್ಡೇಗೆ ಇದ್ ಮಾಡಿದ್ವಿ, ದಿಸ್ ಆರ್ ದಟ್ ಮಾಡಿದ್ವಿ, ಐಫೋನ್ ಗಿಫ್ಟ್ ಮಾಡಿದ್ವಿ, ದಿಸ್ ಆರ್ ದಟ್ ಮಾಡಿದ್ವಿ. ಏನಂದ್ರೆ ದಿನಾ ವ್ಲಾಗ್ ಬರೋದ್ರಿಂದ ಮರ್ತೋಗ್ಬಿಡ್ತಾರೆ ಜನ, ಆ ಮೂಮೆಂಟ್ ನ ನೆನ್ಪಿಟ್ಕೊಡಲ್ಲ. ಒಂದು ಸ್ಪೆಷಲ್ ಮೂಮೆಂಟ್ ನ ಹೈಲೈಟ್ ಮಾಡಿ ನಮ್ಮ ಅಮ್ಮ ಸ್ವಲ್ಪ ಎಕ್ಸ್ಪ್ರೆಸಿವ್, ಅವ್ರು ತುಂಬಾ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನಮ್ಮ ಅಪ್ಪ ಗಿಫ್ಟ್ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಮ್ಮ ಅಮ್ಮ ಅವ್ರಿಗೆ ಜಾಸ್ತಿ ಸಿಗ್ತಾ ಇದೆ ಗಿಫ್ಟ್ ಅನ್ನೋದು ಪ್ರೆಸೆಂಟ್ ಆಗುತ್ತೆ. ನನ್ನ ಪ್ರಕಾರ ನಮ್ಮ ಅಪ್ಪ ಕಮ್ಮಿ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಅವ್ರಿಗೇನು ಸಿಗ್ತಾ ಇಲ್ಲ ಅನ್ನೋದ್ರ ಪ್ರೆಸೆಂಟ್ ಆಗ್ತದೆ. ಬಟ್ ವಿ ಟ್ರೈ. ನಾವು ನಮ್ ಗೋಲ್ ಇರೋದೇ ಅದು. ನಮ್ಮ ಮುಂಚೆಯಿಂದ ನಾನು ಇಲ್ಲ ಯಾರೇ ಆಗಲಿ 3 ಜನರಲ್ಲಿ ನಮ್ಮ ಅಮ್ಮ ಮಾತ್ರ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ಅಪ್ಪ ಅಮ್ಮ ಇಬ್ರು ಖುಷಿಯಾಗಿರ್ಬೇಕು ಅನ್ನೋದೇ ಗೋಲು. ಸೊ ದಿಸ್ ಇಸ್ ದ ಪಾಯಿಂಟ್. ಸ್ವಂತ ಅಪ್ಪ ಅಮ್ಮನೇ ಯಾರಾದ್ರೂ ಇಗ್ನೋರ್ ಮಾಡಕ್ಕಾಗುತ್ತಾ? ಏನ್ ಕಮೆಂಟ್ ಹಾಕಿದ್ದೀರಾ ಅಂದ್ರೆ ಬೇಜಾರಾಗೋಯ್ತು ನನ್ಗೇನೆ. ನೆಕ್ಸ್ಟ್ ಅಣ್ಣ, ನೀವು ಸೂಪರ್ ಬೈಕ್ ಯಾವಾಗ ತಗೋತೀರಾ? 2026 ಇಲ್ಲ 2027 ಅಂತ. ಸೂಪರ್ ಬೈಕ್ ಮೇಲೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟು ಜಾಸ್ತಿ. ನಂಗೆ ಬೈಕ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ನನಗೆ ಕಾರ್ ಕಂಫರ್ಟೇಬಲ್ ಅಭ್ಯಾಸ ಆಗ್ಬಿಟ್ಟಿದೆ ಕಾರಲ್ಲಿ ಕೂತ್ಕೂತು. ಬಟ್ ನಮ್ ಟುಮ್ ಬೈಕ್ ಇಷ್ಟ. ಟುಮ್ ಏನಾದ್ರೂ ಸೂಪರ್ ಬೈಕ್ ನಮ್ಮ ಮನೆಗೆ ಬಂದ್ರೆ ಟುಮ್ದೇ ಆಗಿರುತ್ತೆ. ಅದು ನನ್ನ ಪ್ರಕಾರ ನಂದಾಗಿರಲ್ಲ. ನಂದಾಗ್ಬೇಕು ಅಂದ್ರೆ ಟುಮ್ ನನಗೆ ಸ್ವಲ್ಪ ಜಾಸ್ತಿ ಹಿಂಗಿಂಗ್ ಮಾಡಿ ಮಸಾಜ್ ಮಾಡಿ ತಲೆಗೆ ಸೂಪರ್ ಬೈಕ್ ತಗೊಂಡ್ರೆ ಹಂಗಿರುತ್ತೆ. ಮಸ್ತೆ ಭಯ, ಲೇಲೆ ಭಯ, ಮನು ಭಯ ಅಂತ ಹೇಳ್ದ ಅಂದ್ರೆ ನಾನ್ ಸ್ವಲ್ಪ ಏನಾದ್ರು ತಲೆ ಕೆಟ್ಟಿ ತಗೋಬೋದೇನೋ ಯಾವ್ದಾದ್ರು ಒಂದು. ನೋಡೋಣ. ಬ್ರೋ, ಹೌ ವಾಸ್ ಯುವರ್ ಸ್ಟ್ರಗಲ್ ಫ್ರಮ್ ದಿಸ್ ಮೆನಿ ಇಯರ್ಸ್? ಕ್ಯಾನ್ ಯು ಎಕ್ಸ್ಪ್ಲೇನ್ ದಿಸ್? ವೈ ಡಿಡ್ ಯು ಚೂಸ್ ದಿಸ್ ಜರ್ನಿ? There is no struggle. We are enjoying every part of our life and the best life we are living. ನನ್ನ ಪ್ರಕಾರ ತುಂಬ ಜನ ಡ್ರೀಮ್ ಮಾಡ್ತಿರೋ ಲೈಫ್ ಇದು. ಅಪ್ಪ ಅಮ್ಮನ ಜೊತೆನೆ ನಾನು ದಿನ ಬೆಳಗ್ಗೆ ಎದ್ದು ನಾವು ಅಪ್ಪ ಅಮ್ಮ ಜೊತೆ ಇರ್ತೀವಿ. ನಮಗೆಲ್ಲೂ ಓಡಬೇಕು ಅನ್ನೋ ಟೆನ್ಷನ್ ಇಲ್ಲ. ಎದ್ದು ನಾನು ವ್ಲಾಗ್ ಮಾಡಬೇಕು ಆ್ಯಂಡ್ ಆ ಟೆನ್ಷನ್ ಸ್ಟ್ರೆಸ್ ಎಲ್ಲ ಇರುತ್ತೆ. ಅದು ಸುಮ್ಮನೆ ಏನೇನೋ ಮಾಡೋಕ್ಕಾಗಲ್ಲ. ಅದ್ರ ಸ್ಟ್ರೆಸ್ ತುಂಬ ಜಾಸ್ತಿ ಇರುತ್ತೆ, ವಿಚ್ ಇಸ್ ನಾಟ್ ಸಿಂಪಲ್. ನಿಮ್ಗೆಲ್ಲ ಏನ್ಸುತ್ತೆ ಅಂದರೆ ವ್ಲಾಗ್ ಮಾಡೋದೇನೋ ಸುಮ್ಮನೆ ಫೋನ್ ಎತ್ಬಿಟ್ಟು ಹಿಂಗೆ ಮಾಡೋದು ಅಂತ ಅನ್ಕೊಂಡಿರ್ತೀರಾ. ಬಟ್ ಎಲ್ಲ ವ್ಲಾಗು ಇಷ್ಟ ಆಗೋ ಥರ ಮಾಡೋದು, ಎಲ್ಲ ವ್ಲಾಗಲ್ಲಿ ಒಂದು ಮೆಸೇಜ್ ಇರಬೇಕು, ಆರ್ ಒಂದು ಕನೆಕ್ಷನ್ ಇರಬೇಕು ಆ್ಯಂಡ್ ಒಂದು ಸ್ಟೋರಿ ಇರಬೇಕು. ಎವ್ರಿಥಿಂಗ್ ಇಸ್ ದೇರ್ ಬಿಹೈಂಡ್. ನೀವು ಹೆಂಗೆ ಆಫೀಸಲ್ಲಿ ವರ್ಕ್ ಮಾಡ್ತೀರಾ, ನಾನು ಹಿಂಗೆ ನನ್ನ ರೂಮಲ್ಲಿ ಲಾಕ್ ಹಾಕೊಂಡು ವರ್ಕ್ ಮಾಡ್ತಿರ್ತೀನಿ ಅಷ್ಟೇ. ಎಸ್, ವರ್ಕ್ ಫ್ರಮ್ ಹೋಮ್ ಥರ. ಬಟ್ ದಿಸ್ ದ ನೈಸ್ ಫೀಲಿಂಗ್. ನಾವು ಯಾವಾಗ ಬೇಕಾದ್ರೂ ಆಚೆ ಹೋಗ್ಬೋದು. ಎಲ್ಲರೂ ಟ್ರಿಪ್ಗೆ ಹೋದ್ರೇನೆ ನಮ್ದೊಂದು ಕೆಲಸ, ಟ್ರಿಪ್ಗೆ ಹೋಗೋದೇ ನಮ್ಗೊಂದು ಕೆಲಸ. ಸೊ ದಟ್ ಈಸ್ ಅ ಗ್ರೇಟ್ ಥಿಂಗ್ ಅಲ್ವಾ ಟುಮ್? ನೀವು ಟುಮ್ ಸಪ್ರೇಟ್ ಆಗಲ್ವಾ? ಗೊತ್ತಿಲ್ಲ. ಇನ್ನು ಗರ್ಲ್ ಫ್ರೆಂಡು ಹೆಂಡತಿ ಬಂದ್ಮೇಲೆ ತುಂಬಾ ಕಡೆ ಕೇಳಿದೀನಿ, ತಮ್ಮಂದಿರು ಬದಲಾಗ್ತಾರೆ, ಈಗಲೇ ಬೇರೆ ಆಗೋನು ಅವನು ಪಕ್ಕದ ಬಂದ್ ಮಲ್ಗದಲ್ಲ ಅಂತ ನನ್ನ ಜೊತೆಗೆ. ನಿನ್ ಜೊತೆ ನಾನ್ ಮಲ್ಗಲ್ಲ. ಸ್ವಲ್ಪ ಹೆವಿ ಒತ್ತಾಡ್ತಿದ್ವಿ ನಾನು ಸಂಜಯ್ ಇವ್ರನ್ನ. ಅದಕ್ಕೆ ಯಾವಾಗಿಂದ ಬೈದಲ್ಲ ಅವನೇ, ಆ ತರ ಟ್ರಾಮಾ ಕೊಟ್ಬಿಟ್ಟಿದೀವಿ ಅವನ್ಗೆ. ಗ್ರೇಟೆಸ್ಟ್ ಥಿಂಗ್ ಯು ಹ್ಯಾವ್ ಡನ್ ಟು ಯುವರ್ ಸಿಸ್ಟರ್ ಟುಮ್ ಬ್ರದರ್? ಗ್ರೇಟೆಸ್ಟ್ ಥಿಂಗ್ ನಾನ್ ಮಾಡಿರೋದ? ನಾನು ಗ್ರೇಟೆಸ್ಟ್ ಥಿಂಗ್ ಏನು ಮಾಡಿಲ್ಲ. ಎಲ್ಲ ಜೀವನ ಒಂದ್ ದಾರಿ ತಂದಿದ್ಯಾ, ಅದಕ್ಕಿಂತ ಏನ್ ಬೇಕು? ನಂದು ತಾಯಿ ನಂದು ಅಲ್ಲಪ್ಪ, ನಿಂದು. ಯಾರು ಆಡ್ತಿಲ್ಲ. ಥ್ಯಾಂಕ್ ಯು. ದೇವ್ರು ನೀನು. ಅವ್ಳು ಲಿರಿಕ್ ಮಾಡ್ತಾ ಹೋಗ್ಬಿಟ್ಟು ದೇವ್ರು ನೀನು.
ಓಕೆ, ನಾನು ಗ್ರೇಟೆಸ್ಟ್ ಥಿಂಗ್ ಏನ್ ಮಾಡಿದೀನಿ ಗೊತ್ತಿಲ್ಲ, ಬಟ್ ಐ ಆಲ್ವೇಸ್ ವಾಂಟ್ ಟು ಬಿ ವಿತ್ ದಮ್. ಅಂದ್ರೆ ಆಲ್ವೇಸ್ ಥಿಂಕ್, ನಾನು ಸಂಜಯ್ ಆಗ್ಲಿ, ಸಾಯಿಲ್ ಆಗ್ಲಿ, ನಮ್ಮ ಅಕ್ಕ ಆಗ್ಲಿ, ಆಲ್ವೇಸ್ ಥಿಂಕ್ ಅಬೌಟ್ ದೇರ್ ಸ್ಟೆಪ್ಸ್. ನಾನು ನನ್ನ ಕಡೆಯಿಂದ ಏನಾಗುತ್ತೆ ಗೈಡ್ ಮಾಡ್ತೀನಿ, ಇದನ್ನ ಮಾಡಿ, ಹಿಂಗ್ ಮಾಡಿ, ಹಿಂಗ್ ವರ್ಕ್ ಆಗುತ್ತೆ, ಅದು ವರ್ಕ್ ಆಗುತ್ತೆ ಅಂತ. ಸೊ ದಟ್ ಈಸ್ ದ ಒನ್ ಥಿಂಗ್ ಐ ಆಲ್ವೇಸ್ ಡೂ. ನೀವು ನಿಮ್ಮ ಮದುವೆ ಯಾವಾಗ ಸಬ್ಸ್ಕ್ರೈಬರ್ಸ್ನ ಮದುವೆಗೆ ಇನ್ವೈಟ್ ಮಾಡ್ತೀರಾ? ಮದುವೆ ಇನ್ನೂ ಯಾವತ್ತು ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದೆಲ್ಲ ಇನ್ನೂ ತುಂಬಾ ಟೈಮ್ ಇದೆ, ಇನ್ನೂ ತುಂಬಾ ವಿಷಯ ನಡೀತಾ ಇದೆ. ಅದು ಬಿಟ್ಟು ಸಬ್ಸ್ಕ್ರೈಬರ್ಸ್ನ ಇನ್ವೈಟ್ ಮಾಡೋದು, ಮನೆ ಮತ್ತೋಗು, ಕಾರ್ ಮತ್ತೋಗು, ಎಲ್ಲ ಬಿಟ್ಬಿಡೋಣ, ಎಲ್ಲ ದುಡ್ಡು ಜೋಡಿಸ್ಬಿಟ್ಟು ಎಲ್ಲ ಕರೀನ. ಆಯ್ತು, ಅದನ್ನು ಮಾಡ್ಬೇಕು ಅಂದ್ರೆ ಮಾಡೋಣ. ಸಬ್ಸ್ಕ್ರೈಬರ್ನ ಕರಿಬೇಕು, ನಿಮ್ನೆಲ್ಲ ಮೀಟ್ ಮಾಡ್ಬೋದು ಅನ್ನೋದೊಂದು ಚಾನ್ಸ್ ಸಿಕ್ಕಿದ್ರೆ ಫಾರ್ ಶೋರ್ ಏನಾದ್ರು ಒಂದು ಪ್ಲಾನ್ ಮಾಡಿ ನಿಮ್ಮೆಲ್ಲರೂ ಮಧ್ಯದಲ್ಲೇ ಮದುವೆ ಆಗ್ಬೋದು ಅಂದ್ರೆ ಅದನ್ನು ಮಾಡೋಣ. ಬಟ್ ನೋಡೋಣ ನಮ್ಮ ಬಜೆಟ್, ನಮ್ಮ ಪರಿಸ್ಥಿತಿ. ಊರಿಗೆ ಹೋಗಿ ಒಂದೊಂದ್ಸತಿ ಮದುವೆ ಹಾಕೊಂಡ್ಬರ್ಬೇಕು, ಅಂದ್ರೆ ಒಂದು ಸೇಮ್ ಮದುವೆ, ಸೇಮ್ ಹುಡುಗಿನ ಬೇರೆ ಬೇರೆ ಕುಡಿತಾರೆ, ಸೇಮ್ ಹುಡುಗಿನ ಬೇರೆ ಊರಿಗೆ ಹೋಗಿ ಮದುವೆ ಆಗ್ಬೇಕಂತೆ ಜನರು ಎಲ್ಲ. ಒಂದ್ ವರ್ಷ ಅದೇ ಆಗ್ಬಿಡುತ್ತೇನೋ. ಏ ರಾಣಿ ಬಾಯ್ ಕಡೆ ಮೊದಲೇ ಕರಿಗಿದೆ ಬಮ್ಮ ಈ ಕಡೆ. ಹೌ ಇಂಪಾರ್ಟೆಂಟ್ ಇಸ್ ಸಾಯಿಲ್ ಇನ್ ಯುವರ್ ಫ್ಯಾಮಿಲಿ? ಎವ್ರಿ ಒನ್ ಮಸ್ಟ್ ಆನ್ಸರ್. ನಮ್ಗೇನು ಅಷ್ಟು ಇಂಪಾರ್ಟೆಂಟ್ ಅನ್ಸಲ್ಲ. ಕ್ವಶನ್ ಸ್ಕಿಪ್ ಮಾಡಿ. ಆಕ್ಚುಲಿ ನಮ್ಮ ಮನೇಲಿ ಅವ್ನ್ ಜೋಕರ್, ನಮ್ಮ ಮನೇಲಿ ನಗಿಸ್ತಿರ್ತಾನೆ. ಬಟ್ ಹೆವಿ ಕೋಪ, ಎಷ್ಟು ಕೋಪ ಅಂದ್ರೆ ನಮ್ಮ ಮನೇಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಜಗಳಗಳಾಗದೆ ಇವನ್ ಕೋಪದಿಂದ. ಇಲ್ಲ ಅಂದ್ರೆ ನಾವ್ ಯಾರೋ ಕಿರಿಕು ಜಗಳಗಳು ಒಬ್ರಿಗೊಬ್ರು ತುಂಬಾ ಕಮ್ಮಿ ಮಾಡ್ಕೊಳ್ಳೋದು. ಈಗ ನಾನು ನಮ್ಮ ಅಕ್ಕ ಆಗ್ಲಿ, ನಾವಾಗ್ಲಿ ತುಂಬಾ ಇವನಿಂದಾನೇ ಯಾರೋ ಒಬ್ರ ಮೇಲೆ ರೈಸ್ ಆಗಿರ್ತಾನೆ, ಯಾರೋ ಒಬ್ರಿಗೆ ಬೈದಿರ್ತಾನೆ, ಯಾರೋ ಒಬ್ರ ಮೇಲೆ ಕಿರ್ಚಿರ್ತಾನೆ, ಇವನಿಂದಾನೇ ಆಗೋದೆಲ್ಲ. ಅಷ್ಟು ಇಂಪಾರ್ಟೆಂಟ್ ನಮ್ಮ ಮನೇಲಿ ಜಗಳಗಳಾಗ್ಬೇಕು ಅಂದ್ರೆ ಟುಮ್ ಇರ್ಬೇಕು, ಅಷ್ಟು ಇಂಪಾರ್ಟೆಂಟ್. ಇಲ್ಲ ಹಂಗೆ ಪಾಪ ಅಷ್ಟೇ ಒಳ್ಳೆಯವನು, ತುಂಬಾ ನಗಿಸ್ತಾನೆ, ಪ್ಲೀಸ್ ಪರವಾಗಿಲ್ಲ, ತುಂಬಾ ಒಳ್ಳೆಯವನು, ಪರವಾಗಿಲ್ಲ, ತುಂಬಾ ನಗಿಸ್ತಾನೆ, ತುಂಬಾ ಖರ್ಚು ಮಾಡಿಸ್ತಾನೆ, ತುಂಬಾ ಟೋಪಿ ಹಾಕ್ತಾನೆ, ಅಣ್ಣ ನಾಳೆ ಕೊಡ್ತೀನಿ ಅಂತ ಹೇಳಿ ಇವತ್ತು ಬೆಳಗ್ಗೆ ತಾನೆ 1,500 ಟೋಪಿ ಹಾಕೋನೆ. ಅದು ಯಾವಾಗ ಬರುತ್ತೆ? ಇಲ್ಲ ಇದ್ರೆ ಖರ್ಚು ಮಾಡ್ಬಿಡ್ತಾನೆ, ಅದು 1,000 ಖರ್ಚು ಮಾಡ್ಬಿಟ್ಟು 10,000 ವಾಪಸ್ ಇಸ್ಕೊತಾನೆ. ಆತರ ಇನ್ನೊಂದು ಯಾವ ರೂಪಾಯಿ ಕೊಡಿರಮ್ಮ, ನಾನು ಮಾತಾಡೋ ರೈಟ್ಸ್ ಇಲ್ಲ, ಹೇಳ್ತಿರೋದು. ಓಕೆ, ನೆಕ್ಸ್ಟ್ ಕ್ವಶನ್. ಅಕ್ಕಂಗೆ ನೆಕ್ಸ್ಟ್ ಮದುವೆ ಮಾಡ್ತೀರಾ ಅಂತ ಕೇಳಿದ್ದಾರೆ. ಅದು ನಾವು ಎಲ್ಲರೂ ಈಗ ಸದ್ಯಕ್ಕೆ ಏನು ಅದ್ರ ಬಗ್ಗೆ ಏನು ಫೋರ್ಸ್ ಮಾಡ್ತಾ ಇಲ್ಲ. ಯೋಚನೆ ಎಲ್ಲ ಮಾಡಿದ್ವಿ, ಅವಳಿಗೂ ಏಜ್ ಆಗಿದೆ ಅದು ಇದು ಅಂತೆಲ್ಲ, ಬಟ್ ಫೋರ್ಸ್ ಏನು ಮಾಡ್ತಾ ಇಲ್ಲ. ಇಟ್ಸ್ ಹರ್ ಲೈಫ್, ಹರ್ ಡಿಸಿಷನ್. ಅವಳು ಯಾವಾಗ ರೆಡಿ ಇದ್ದಾಳೆ, ಏನೇ ಸ್ಟೆಪ್ಗೆ ಅವ್ರು ನಮ್ಮ ಹತ್ರ ಬಂದು ಹೇಳಿದ್ರೆ ಫಾರ್ ಶೋರ್ ನಾವು 4 ಜನ ರೆಡಿ ಇದ್ದೀವಿ, ಅವ್ರ ಜೊತೆ ನಿಂತಿರ್ತೀವಿ ಅಷ್ಟೇ. ಓಕೆನಾ ಸಿಮೋಸನು? ಏನ್ ಹೇಳ್ತಿ ಹೇಳು ನೀನು. ಏನಿಲ್ಲ, ಸದ್ಯಕ್ಕೆ ಏನು ಹೇಳೋ ಪರಿಸ್ಥಿತಿ ಇಲ್ಲ. ನಂಗೂ ಕರಿ ಮದ್ವೆಗೆ ಆಯ್ತು. ನೋಡಿ ಇವ್ನು ಹಾಕಿರೋ ಪ್ಯಾಂಟ್ ನಂದು. ಯಾರು ನಿಂದು? ನಂದು ವೆಸ್ಟ್ ಸೈಡ್ ತಿರ್ಸು. ಕೋಪ ಹೇಗಿದೆ? ನೆಕ್ಸ್ಟ್, ನಿಮ್ ಮನೆಯಲ್ಲಿ ಯಾರು ಜಾಸ್ತಿ ತಿನ್ನೋದು? ಇವಾಗ ಒಬ್ಬೊಬ್ರೆ ತೋರ್ಸೋಣ, ಆಯ್ತಾ? ಪಾಯಿಂಟ್ ಮಾಡಿ ತೋರ್ಸೋಣ. 3, 2, 1 ಹೇಳ್ತೀನಿ, ಎಲ್ರು ಹಂಗೆ ತೋರಿಸಿ. 3, 2, 1 ಹೇಳ್ತೀನಿ, ಹಂಗೆ ತೋರಿಸ್ಬಿಡಿ. 3, 2, 1. ನಮ್ಮ 1 vote 1, 2 ಆ ಕಡೆ ಇದೆ, 1, 2 ಈ ಕಡೆ ಇದೆ. ಅದು ಏನ್ ಇಬ್ರು ತೋರಿಸ್ತಾ ಇದ್ದೀರಾ? ಇಲ್ಲಿ ನೋಡಿ guys. ಯಾರೋ ಲಾಂಚ್ ಮಾಡೋರೆ. ನಮ್ಮ ದೇವರಲ್ಲ, ನಾವು ಕೇಳೇ ಇಲ್ಲ ಕಣೋ. ನೀವು ನನ್ನ ಮೇಲೆ ಹಾಕ್ತೀರ, ಅದಕ್ಕೆ ನಾವು ಕೇಳೇ ಇಲ್ಲ ಕಣೋ. ನ್ಯೂ ಹೌಸ್ ಯಾವಾಗ? ಈ ವರ್ಷದಲ್ಲಿ ಆಗುತ್ತೆ ಗೈಸ್, ಈ ವರ್ಷದಲ್ಲಿ ತಗೊಳೋದ್ ಬಿಡೋದು. ನಮ್ಮಪ್ಪ ರ್ಯಾಡೋ ಕೇಳ್ತಾರೆ, ನಮ್ಮಮ್ಮ ನೆಕ್ಲೆಸ್ ಕೇಳ್ತಾರೆ, ನಮ್ಮ ಅಕ್ಕ ಏನಿಲ್ಲ ಬಿಡಿ, ನಮ್ ಟುಮ್ಮು ಏನು ಇಲ್ಲ ಗೈಸ್, ಇವಾಗ ಏನು ಕೇಳಲ್ಲ. ಫಸ್ಟ್ ಮನೆ ಮಾಡೋಣ. ಮನೆ ರ್ಯಾಡೋ ಬೇಕು, ಬಟ್ ಸದ್ಯಕ್ಕೆ ರ್ಯಾಡೋ ಬೇಡ. ಅಲ್ಲ, ಮನೆ ಮಾಡಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ, ಗಿಫ್ಟ್ ಆಗಿ ಬರ್ಬೋದಲ್ಲ, ಯಾರು ಕೊಡ್ಬೋದು. Do you have any regrets in life till date? What's that? ನನ್ನ ರಿಗ್ರೆಟ್ ಏನು ಅಂದರೆ, ನಾವು ಇಷ್ಟು ಜನ ಏನಿದ್ದೀವಿ, ನಾವೆಲ್ಲ ತುಂಬ ಬೇಗ ನಂಬಿಡ್ತೀವಿ ನಮ್ಮ ಸರ್ಕಲ್ನ. ಆಮೇಲೆ ನನ್ನ ಫ್ರೆಂಡ್, ಈಗ ಸಾಯಿಲ್ ಅವರು ಫ್ರೆಂಡ್ನ ಕರ್ಕೊಂಬಂದ ಅಂದರೆ ನಾವೆಲ್ಲ ಯಾರು ಫಸ್ಟ್ ಟೈಮ್ ಬಂದಿದ್ರು ನಾವೆಲ್ಲರೂ ಅವನ್ನ ತುಂಬ ಜಾಸ್ತಿ ಕೇರ್ ಮಾಡ್ಬಿಡ್ತೀವಿ ಆ್ಯಂಡ್ ಜಾಸ್ತಿ ಫ್ರೀಡಮ್ ಕೊಟ್ಬಿಡ್ತೀವಿ. ನಮ್ಮ ಮನೇಲಿ ಎಲ್ಲಾದ್ರೂ ಹೋಗಿ, ಕಿಚನ್ಗಾದ್ರು ಹೋಗಿ, ಹಾಲ್ಗಾದ್ರು ಹೋಗಿ, ಎಲ್ಲಾದ್ರೂ ಇರು ತುಂಬಾ ಫ್ರೀಡಮ್ ಕೊಡ್ತೀವಿ. ಬಟ್ ಅದನ್ನ ಬಟ್ ತುಂಬಾ ಆ ಥರ ಫ್ರೆಂಡ್ಸ್ ಇದ್ರು ಆ್ಯಂಡ್ ತುಂಬಾ ಜನ ನನಗೆ ಹರ್ಟ್ ಮಾಡೋದು ಬೇರೆ. ಫ್ರೆಂಡ್ಶಿಪ್ ಅಲ್ಲಿ ನನಗೆ ಹರ್ಟ್ ಮಾಡೋದು ಬೇರೆ. ಆ ಥರ ನನ್ನ ಫ್ಯಾಮಿಲಿ ಎಲ್ಲ ಹರ್ಟ್ ಆಗ್ಬಿಟ್ಟಿದ್ದಾರೆ ನನ್ನ ಫ್ರೆಂಡಿಂದ ಅಂದಾಗ ತುಂಬ ಬೇಜಾರಾಗುತ್ತೆ. ಸೊ ಅವಾಗ ಅದೊಂದು ರಿಗ್ರೆಟ್ ಇದೆ, ಯಾವ ಫ್ರೆಂಡ್ಸ್ನು ಜಾಸ್ತಿ ಇನ್ವಾಲ್ವ್ ಮಾಡಬಾರ್ದಪ್ಪ. ಫ್ರೆಂಡ್ಸ್ ಆಗೇ ಇರಬೇಕು. ನಾನು ಹೇಳ್ದಂಗೆ ಎಲ್ಲದಕ್ಕೊಂದು ಬೌಂಡ್ರೀಸ್ ಇರುತ್ತೆ. ಫ್ಯಾಮಿಲಿ ಬೇರೆ, ಫ್ರೆಂಡ್ಸ್ ಬೇರೆ,
ಗರ್ಲ್ ಫ್ರೆಂಡ್ ವೈಫ್ ಬೇರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಒಂದೊಂದು ಬೌಂಡ್ರಿ ಸಿಕ್ಕಿದೆ. ವೈಫ್ ಒಂದೇ ಆಗ್ಬೇಕು. ಗರ್ಲ್ ಫ್ರೆಂಡ್ ವೈಫ್ Girlfriend ಬೇರೆ, ಈಗಿರೋ wife ಗರ್ಲ್ ಬೇರೆ ಫ್ರೆಂಡ್ ಅಂತ. ಆಮೇಲೆ ವೈಫ್ ಆದ್ಮೇಲೆ ಅದು ಬೇರೆ ಅಂತ. ನಾನು ರಿಗ್ರೆಟ್ ಎಲ್ಲ ಮಾಡಲ್ಲ ಲೈಫಲ್ಲಿ. ನಾನು ಯೋಚನೆ ಮಾಡಿರ್ತೀನಿ ಅದು ಮಾಡಿದ್ದೆ ಅಷ್ಟೇ. ರಿಗ್ರೆಟ್ ಇಲ್ಲ ನಿಂದು. ಅಲ್ಲ ನಿಮ್ಮ ಅಣ್ಣ EMI ಕಟ್ಟೋ ತರ ಮಾಡ್ದಲ್ಲ, ರಿಗ್ರೆಟ್ ಇಲ್ಲ. ಅದೆಲ್ಲ ಇದ್ದಿದ್ದೆ. ಬೈಕ್ ತಗೊಂಡ, ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ ಅದೆಲ್ಲ ಇಲ್ಲ. ಕಾಲೇಜ್ ಯಾವಾಗ ಬರುತ್ತೆ, ಹೋಗ್ತಾನೆ ಐತೆ. ಐ ಆಮ್ ಬಿಲಿಯನರ್ ಇವಾಗ ಅವನು. ಬಿಲಿಯನರ್. ಈ ವರ್ಷ ನಾನು ಹೇಳು ರಿಗ್ರೆಟ್ ನಿಂದು. ನಂದು ರಿಗ್ರೆಟ್ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತೀವಿ ಅದೇ. ನಾವು ಬಂದಿರೋರಿಗೆಲ್ಲ ನಮ್ಮವ್ರು ಅನ್ಕೊಂಡ್ಬಿಡ್ತೀರಿ ಬೇಗ. ನಮ್ಮವ್ರು ಅನ್ಕೊಂಡು ಕೊನೆಗೆ ನಾವೇ ನೋವು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀರಿ. ಬೇಗ ಎಲ್ಲ ಹೇಳ್ಕೊಂಡ್ಬಿಡ್ತೀವಿ, ಯಾವ್ದು ಹೇಳ್ಬಾರ್ದು, ಅದು ಏನೋ ನಮ್ಮ ಫಿಲ್ಟರ್ ಇಲ್ಲ ನಮ್ಮ ಇದರಲ್ಲಿ, ಅದೇನೋ ಗೊತ್ತಿಲ್ಲ. ನಮ್ಮವ್ರು ಅನ್ಕೊಂಡು ಕಷ್ಟ ಸುಖ ಏನೇನಿದೆ ಎಲ್ಲ ಹೇಳ್ಕೊಂಡ್ಬಿಡ್ತೀವಲ್ಲ. ನೆಕ್ಸ್ಟ್ ಸ್ಟೆಪ್ಪುನು ಅಷ್ಟೇ, ನಾವು ಏನೋ ಬೇಸ್ ನಾವ್ ಹೆಂಗೆ ಅಂದ್ರೆ ನಾವೆಲ್ಲ ಎಂಟರ್ಟೈನ್ಮೆಂಟ್ ಎಲ್ಲರೂ ಆಯ್ತಾ, ನಾವು ಆಫ್ ಕ್ಯಾಮ್ರಾನು ಎಂಟರ್ಟೈನ್ ಮಾಡ್ತಾನೆ ಇರ್ತೀವಿ. ನಮ್ಮ ಮನೆಗೆ ಬಂದವ್ರಿಗೆ ನಗಿಸ್ತಾ ಇರ್ತೀವಿ, ಏನೋ ಜೋಕ್ ಮಾಡ್ತಿರ್ತೀವಿ, ಸಾಯಿಲ್ ರೋಸ್ಟ್ ಮಾಡ್ತಿರ್ತೀವಿ, ಅದ್ರಲ್ಲಿ ಸಾಯಿಲ್ ಸೀಕ್ರೆಟ್ ಎಲ್ಲ ಬಾಯ್ಬಿಟ್ಬಿಡ್ತೀವಿ. ಅದೆಲ್ಲ ಆಗತ್ತಲ್ಲ. ನಮ್ಮ ಕ್ಯಾರೆಕ್ಟರ್ ಅದು. ನಾವ್ ಈಗ ಯಾರು ಬಂದ್ರು, ನಮ್ಮ ಫ್ರೆಂಡ್ಸ್ ಯಾರು ಬಂದ್ರು, ವಿ ನೆವರ್ ಟ್ರೀಟ್ ದಮ್ ಲೈಕ್ ದಟ್. ಬಿಕಾಸ್ ಅದು ಆಗಿದೆ ಅಂತೇಳಿ ನಮ್ಮ ಮನೆಯವ್ರು, ನಾನು ಚೇಂಜ್ ಆಗಿರೋದು ನೋಡಿಲ್ಲ. ನಮ್ಮ ಮನೆಯವ್ರಾಗ್ಲಿ, ನನ್ನ ತಮ್ಮ, ನಮ್ಮ ಅಕ್ಕ, ನಮ್ಮ ಅಪ್ಪ ಅಮ್ಮ ಯಾರು ಬಂದಾಗ ಹೆಂಗ್ರೆ ಅಲ್ಲ, ಅದು ಒಂದ್ಸರಿ ಆದ್ರೂ ಬಂದ್ರು ನಾವು ಅದು. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ಸ್ ದ ಬೆಸ್ಟ್ ಗಿಫ್ಟ್ ಆರ್ ಬೆಸ್ಟ್ ಪರ್ಸನ್ ಈ ವರ್ಷ ಮೀಟ್ ಆಗಿರೋರು? ಬೆಸ್ಟ್ ಗಿಫ್ಟ್, ಬೆಸ್ಟ್ ಪರ್ಸನ್ ಈ ವರ್ಷ ತುಂಬಾ ಜನರನ್ನು ಮೀಟ್ ಮಾಡಿದೀವಿ. ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ನ ಮಾಡಿದ್ದೀನಿ ಈ ವರ್ಷ. ನಂಗೆ ತುಂಬಾ ಖುಷಿ ಇದೆ ಆ ವಿಷಯಕ್ಕೆ. ಗಿಫ್ಟ್ ನಂಗೆ ಗೊತ್ತಿಲ್ಲ, ಬಟ್ ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕೋರೆ. ಗಿಫ್ಟ್ ಅಂದರೆ ನಾನು ಮಮ್ಮಿಗೆ ಕೊಡಿಸಿದ್ದು ಆ ಗಿಫ್ಟು, ಮತ್ತು ನನಗೆ ನಾನು ತೊಗೊಂಡಿದ್ದು ಗಾಡಿ, ಅದೊಂದು ಗಿಫ್ಟ್. ನನಗೆ ಬೆಸ್ಟ್ ಗಿಫ್ಟ್ ಇವರು 2 ವೀಲರ್ ಕೊಡಿಸಿದ್ದು, ವಿಚ್ ವಾಸ್ ಲೈಕ್ ಲಾಂಗ್ ಟರ್ಮ್ ಡ್ರೀಮ್. ಅದು ಬಿಟ್ಟರೆ ಪರ್ಸನ್ ಏನಿಲ್ಲ, ಎಲ್ಲ ಫ್ರೆಂಡ್ಸು ಸ್ವಲ್ಪ ಲೋ ಫೇಸಲ್ಲೆಲ್ಲ ಜೊತೆಗಿದ್ರು ಅಷ್ಟೇ. ಬೆಸ್ಟ್ ಗಿಫ್ಟ್ ಸಿಕ್ಕಿದೆ ಅಂದರೆ ನನಗೆ ಬ್ಯಾಂಗಲ್ಲು, ರಿಂಗು, ಮಾಟಿಲ್ಲು, ನಮ್ಮ ಮಕ್ಳ ಕಡೆಯಿಂದ ಒಂದು ಗಿಫ್ಟು, ಆ್ಯಂಡ್ ಮೈ ಬರ್ಡೇ ಸೆಲೆಬ್ರೇಷನ್. ನೆಕ್ಸ್ಟ್ ನಮ್ಮ ಅಮ್ಮ 2 ವರ್ಷ ಅದೇ ಹೇಳೋದು, ಬೇರೆ ಹೇಳಲ್ಲ. ನನಗೆ ಬೆಸ್ಟ್ ಗಿಫ್ಟ್ ಸಿಕ್ಕಿದ್ದು ಐಫೋನ್, ಆಮೇಲೆ ಚೈನು ರಿಂಗು ಸಿಕ್ತು. ವೆನ್ ಆರ್ ಯು ಕಮಿಂಗ್ ಟು ಮೈಸೂರು ಫಾರ್ ನೆಕ್ಸ್ಟ್ ಮೀಟಪ್? ಸ್ಯಾಮ್ ಅಣ್ಣ, ಲವ್ ಫ್ರಮ್ ಮೈಸೂರು. ಗೈಸ್, ಯಾವಾಗ ನೆಕ್ಸ್ಟ್ ಮೀಟಪ್ ಮೈಸೂರಲ್ಲಿ ಅಂತ ಹೇಳ್ತಿದ್ದಾರೆ. ನಾನು ಇನ್ನೂ ಒಂದು ಮೀಟಪ್ಪು ಮಾಡಿಲ್ಲ. ಸೊ ಆದಷ್ಟು ಬೇಗ, ನಂಗೆ ತುಂಬ ಆಸೆ ಇದೆ ಮೈಸೂರಲ್ಲಿ ಮೀಟಪ್ ಮಾಡಬೇಕು ಅಂತ. ನನಗೇನೋ ಒಂಚೂರು ಭಯ, ಅಲ್ಲಿ ಮೀಟಪ್ ಮಾಡೋಕ್ಕೆ ಆಗುತ್ತಾ, ಜನ ಬರ್ತಾರಾ ಅನ್ನೋದೊಂದು ಭಯ. ನೋಡೋಣ, ಟ್ರೈ ಮಾಡೇ ಬಿಡೋಣ ಈ ವರ್ಷ. ಜಾನ್ ಫೆಬ್ಬಲ್ಲಿ ಒಂದು ಮೀಟಪ್ ಇಡೋಣ. ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ಇಷ್ಟ? ನಾನು ಬಿಗ್ ಬಾಸ್ ನೋಡ್ತಿಲ್ಲ, ತುಂಬ ಕಮ್ಮಿ. ಅವಾಗ ಇನ್ಸ್ಟಾಗ್ರಾಮಲ್ಲಿ ಚಿಕ್ಕ ಕ್ಲಿಪ್ಸ್ ನೋಡ್ತಾ ಇದ್ದೀನಿ ಅಷ್ಟೇ. ನಾನು ಗಿಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನೋಡಿದೆ, ಅಶ್ವಿನಿ ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನೋಡಿದೆ, ಅಲ್ಲ ರಕ್ಷಿತಾ ಶೆಟ್ಟಿ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನೋಡಿದೆ. ದೇ ಆರ್ ಡೂಯಿಂಗ್ ಗುಡ್. ನಾನು ನೋಡ್ತಾ ಇದ್ದಾಗ ಚಿಕ್ಕ ಕ್ಲಿಪ್ಸ್ ಮಜಾ ಇರುತ್ತೆ. ನಾವು ವೀಕೆಂಡ್ ಅಷ್ಟೇ ನೋಡೋದು. ಯಾಕೆ? ಸುದೀಪ್ ಅಂದರೆ ಯಾರು ಇವತ್ತು ಹೊರಗೆ ಹೋಗ್ತಾರೆ ನೋಡ್ತೀನಿ. ರಕ್ಷಿತಾ ಇಷ್ಟ, ಯಾಕಂದರೆ ಅವ್ರು ಕನ್ನಡ ಅಷ್ಟು ಪರ್ಫೆಕ್ಟಬಲ್ ಬಂದಿದ್ರೆ ಇನ್ನೂ ಚೆನ್ನಾಗಿ ಮಾತಾಡೋಳು, ಅವಳು ನನಗಿಷ್ಟ. ಓಕೆ, ಯು ಹ್ಯಾವ್ ವೇಸ್ಟೆಡ್ ಮನಿ ಡೆಕೋರಿಂಗ್ ರೆಂಟೆಡ್ ವಿಲ್ಲಾ, ಹೈ ಟೈಮ್ ಬೈ ಸೈಟ್, ಸ್ಟಾಪ್ ವೇಸ್ಟಿಂಗ್ ಮನಿ. ಅಂದರೆ ನೀವು ಒಂದು ರೆಂಟೆಡ್ ವಿಲ್ಲಾಗೆ ಹೋಗಿ ದುಡ್ಡು ವೇಸ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬದಲು ಒಂದು ಮನೆ ಬೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಅ ಜರ್ನಿ, ನನ್ನ ಲೈಫ್ನ ನಾನು ಜರ್ನಿ ಥರ ನೋಡೋದು. ನಾನು ಈ ವರ್ಷ ನಮ್ಮ ಅಪ್ಪ ಅಮ್ಮನ, ನಮ್ಮ ಫ್ಯಾಮಿಲಿ ಎಲ್ಲ ಒಂದು ವಿಲ್ಲಲ್ಲಿ ಇರಬೇಕು, ಒಂದು ಚೆನ್ನಾಗಿರೋ ಮನೇಲಿ ಇರಬೇಕು ಅನ್ನೋ ಫೀಲ್ ಇತ್ತು. ನಾನು ದುಬೈಗೆ ಹೋದಾಗ ನನಗೆ ಬಂದಿದ್ದು ಆ ಫೀಲಿಂಗು. ನಾನೊಂದು ಒಳ್ಳೆ ಲೈಫ್ ಸ್ಟೈಲ್ ನಮ್ಮ ಅಪ್ಪ ಅಮ್ಮಂಗೆ ಕೊಡಬೇಕು, ಒಳ್ಳೆ ಮನೇಲಿ ಇರಬೇಕು, ಒಳ್ಳೆ ಸರೌಂಡಿಂಗಲ್ಲಿ ಇರಬೇಕು, ಒಳ್ಳೆ ಗಾರ್ಡನ್ನು, ಒಳ್ಳೆ ಗಾಳಿ, ಒಳ್ಳೆ ಗಿಡ ಮರ, ಗಾರ್ಡನ್ ಎಲ್ಲ ಇರೋ ಜಾಗದಲ್ಲಿ ಇರಬೇಕು ನಾವು ಅನ್ನೋ ಒಂದು ದುಬೈಲಿ ಹೋದಾಗ ನಂಗೆ ಅನಿಸಿತ್ತು. ಸೊ ಅದಕ್ಕೆ ಶಿಫ್ಟ್ ಆಗಿದ್ದು. ಆ್ಯಂಡ್ ಮಜಾ ಇದೆ, ಸಕ್ಕತ್ತಾಗಿದ್ದೀವಿ, ಖುಷಿಯಾಗಿದೆ. ಇಲ್ಲಿಂದ ಒಂದು ಸ್ವಂತ ಮನೆಗೆ ಹೋಗಬೇಕು, ಅದನ್ನು ಮಾಡೋಣ ಆದಷ್ಟು ಬೇಗ. ವುಡ್ ಲೈಕ್ ಟು ಆಸ್ಕ್ ಯು, ಹೂ ಇಸ್ ಯುವರ್ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇನ್ ಬೋತ್ ಕಾಮನ್ ಲೈಫ್ ಆ್ಯಂಡ್ ಯುವರ್ ಫ್ಯಾಮಿಲಿ? ನಮ್ಮ ಸಿಸ್ಟರ್ ಸೀಮಾ ಸೋನು ಅವರು ತುಂಬ ಇನ್ಸ್ಪೈರಿಂಗ್ ಕ್ಯಾರೆಕ್ಟ್ರು, ತುಂಬ ಇನ್ಸ್ಪೈರ್ ಮಾಡ್ತಾರೆ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ. ಗೈಸ್, ನಮ್ಮ ಮನೇಲಿ ಸೇವಿಂಗ್ ಅನ್ನೋದು ಬರೋದು ಅವಳು ಒಬ್ಬಳಿಗೆನೆ. ನಮ್ಮ ಮನೇಲಿ ನಾನೀಗ ಜಾಸ್ತಿ ದುಡ್ಡು ಮಾಡ್ತಿದ್ದೀನಿ ಆಯ್ತಾ ನಮ್ಮ ಅಕ್ಕಗಿಂತ, ದಟ್ಸ್ ದೇರ್. ಬಟ್ ಆದ್ರೂ ನಾನು ನಮ್ಮ ಅಕ್ಕನ ಸಾಲ ಇಸ್ಕೋತೀನಿ. ಬ್ರೋ, ಯು ವಾಂಟ್ ಟು ಸೆಟಲ್ ಇನ್ ದುಬೈ ಅಂತ ಕೇಳಿದ್ದಾರೆ. ದುಬೈಗೆ ಹೋಗಿ ಇರಬೇಕು ಅನ್ನೋ ಆಸೆ ಇದೆ, ಬಟ್ ಸೆಟಲ್ ಎಲ್ಲ ಇಲ್ಲ. ನಮ್ಮ ಇಂಡಿಯಾಲೇ ಸೆಟ್ಲ್ ಆಗೋದು ನಾವು. ಇಂಡಿಯಾ ಬಿಟ್ಟೆಲ್ಲ ಹೋಗಿ ಸೆಟ್ಲ್ ಆಗಲ್ಲ. ಬಟ್ ದುಬೈಲಿ ಏನೋ ಒಂಥರ, ದುಬೈ ಅಂದ್ರೆ ಇಷ್ಟ, ನಮ್ಮೆಲ್ರಿಗೂ ಇಷ್ಟ. ಎಲ್ಲರೂ ವಿಷನ್ ಬೋರ್ಡಲ್ಲಿ ದುಬೈ ಇದೆ. ದುಬೈ ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ಫ್ಯಾಸಿನೇಟ್ ಆಗಿ ಫ್ಯಾಂಟಸಿ ಅನ್ನೋ ಥರ ಫೀಲ್, ದುಬೈ ಅನ್ನೋ ಫೀಲಿಂಗ್ ಅಲ್ಲಿ ನೋಡಿರೋದು. ಸೊ ನನಗೊಂದು ಆಸೆ ಇದೆ ದುಬೈಗೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು. ನಮ್ಮ ಅಮ್ಮ ಬರ್ಡೇಗೆ ಅದನ್ನ ಪ್ಲಾನ್ ಮಾಡಿದ್ದೆ, ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ. ಬಟ್ ದಟ್ ಈಸ್ ಔಟ್ ಆಫ್ ಬಜೆಟ್. ಆ್ಯಂಡ್ ಈಗ ಸದ್ಯಕ್ಕೆ ಬೇಡ ಅಂತೇಳಿ 1 ಮಿಲಿಯನ್ ಕಾಯ್ತಾವ ನಮ್ಮಮ್ಮ. ಏನು ಮಿಲಿಯನ್ಸ್? 1 ಮಿಲಿಯನ್ ಅಂದ್ರೆ ದುಬೈ ಅಂತ. 1 ಮಿಲಿಯನ್ ಅಂದ್ರೆ ದುಬೈ ಅಂತೆ. ಬೆಸ್ಟ್ ಮೂಮೆಂಟ್ ಆಫ್ ದುಬೈ ಆಯ್ತು. 2 ಮಿಲಿಯನ್ ದುಬೈ ಬೈ ಮಾಡ್ಬಿಡೋಣ.
ಗೈಸ್, ಸೊ ಈಗ ನೀವೆಲ್ಲ ನಮ್ಗೆ ಕ್ವಶನ್ ಕೇಳಿದ್ರಿ, ನಾವೆಲ್ಲ ಆನ್ಸರ್ ಮಾಡಿದ್ವಿ. ಈಗ ನಾವೆಲ್ಲ ಸೇರಿ ನಿಮಗೆ ಕ್ವಶನ್ ಕೇಳ್ತಾ ಇದ್ದೀವಿ, ನೀವು ಕಾಮೆಂಟಲ್ಲಿ ಆನ್ಸರ್ ಮಾಡ್ಬೇಕಾಯ್ತಾ. ಕ್ವಶನ್ ಏನು ಅಂದರೆ, ನಿಮ್ಮ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ಕಾಮೆಂಟ್ ಮಾಡಿ. ನಾವೆಲ್ಲ ಅದನ್ನ ಓದ್ತೀವಿ. ಆ್ಯಂಡ್ ಯಾರ್ಯಾರು ನನಗೆ ಗೊತ್ತಿಲ್ಲ, ಯಾರ್ಯಾರು ಇವ್ರದ್ದೆಲ್ಲ ಯೂಟ್ಯೂಬ್ ಇದೆ, ಅವ್ರದ್ದೆಲ್ಲ ಯೂಟ್ಯೂಬ್ ಇಲ್ಲ, ಬಟ್ ಎಲ್ಲರೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮಜಾ ಇರುತ್ತೆ. ಲೆಟ್ಸ್ ಗೋ. ಓಕೆ, ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಷ್ಟಾಯ್ತು ಅಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಇಲ್ಲಿ ತುಂಬ ಕ್ವಶನ್ಸ್ ಇದೆ ನನ್ನ ಫೋನಲ್ಲಿ. ಲಿಟ್ರಲಿ ಗೈಸ್ ಒಂದು 40,000ಕ್ಕಿಂತ ಮೇಲೆ ಅಂತಿದೆ ಫಾರ್ ಶೋರ್. ಅಷ್ಟು ಕ್ವಶನ್ಸ್ ಇದೆ, ತೋರಿಸ್ತೀನಿ ನೋಡಿ. ಹಿಂಗೆ ಹೋಗ್ತಾ ಇದ್ರೆ ಕ್ವಶನ್ಸ್ ಹೋಗ್ತಾನೆ ಇದೆ, ಅಷ್ಟು ಕ್ವಶನ್ಸು. ಅದರಲ್ಲಿ ತುಂಬ ಕಮ್ಮಿ ಪಿಕ್ ಮಾಡಿರೋದು. ನೋಡೋಣ ಮುಂದೆ ಯಾವ ಥರ ಟೈಮ್ ಸಿಕ್ಕಿದ್ರೆ, ಇಲ್ಲ ಚಾನ್ಸ್ ಸಿಕ್ಕಿದ್ರೆ ಪ್ರಾಪರಾಗಿ ಆನ್ಸರ್ ಮಾಡೋಕ್ಕೆ, ಇನ್ನೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾನು ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಬೈ. ಥ್ಯಾಂಕ್ ಯು. ಲವ್ ಯು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೋಫಾ ಎತ್ರಿ. ನೀನಾಗ ಕೈ ಚಾಚು ಕೆಟ್ಟಿದ ಹುಡುಗಿ